Yes, hello dear students, welcome back. So as in the last session we have discussed that what it is Dalton's law of partial pressure we have seen. So in that the statement what it says, the total pressure of a gas is directly what it is depends upon the what each and every partial pressure of each gases they are telling. Means what we can say, if you have just taken the mixture of gases, clear? So if you just take the mixture of gases, so if you want to find the total pressure or if you want to say the total pressure, it is already depends upon the what? The pressure of each and individual gases present in the particular mixture. Okay? So statement one, P total is equal to P1 plus P2 plus P3 so on and ಬರೀತಾನೆ. ಅಂದ್ರೆ ಅಂದ್ರೆ ಒಂದು ನೀವು ಮಿಕ್ಸರ್ ತಗೊಂಡಿದ್ದೀರಿ ಅಥವಾ ಒಂದು ನೀವು ವ್ಯಾಲ್ಯೂಮ್ ತಗೊಂಡಿದ್ದೀರಿ, ಆ ವ್ಯಾಲ್ಯೂಮ್ ಒಳಗೆ ಏನಪ್ಪ ಅಂದ್ರೆ ಒಂದರಿಗಿಂತ ಜಾಸ್ತಿ ನೀವು ಗ್ಯಾಸಸ್ ಅನ್ನು ಅಪ್ಲೈ ಮಾಡಿದಿರಿ ಅಥವಾ ಗ್ಯಾಸಸ್ ಅನ್ನು ಮಿಕ್ಸ್ ಮಾಡಿದಿರಪ್ಪ ಅಂದ್ರೆ ಅಲ್ಲೇನ್ರಿ ಒಂದು ಪ್ರೆಷರ್ ಎಕ್ಸರ್ಟ್ ಆಗಿರ್ತೈತಿ, ಅದನ್ನ ನಾವು ಟೋಟಲ್ ಪ್ರೆಷರ್ ಅಂತ ಕರಿತೀವಿ. ಆ ಟೋಟಲ್ ಪ್ರೆಷರ್ ಎದ್ರ ಮೇಲೆ ಡಿಪೆಂಡ್ ಐತಪ್ಪ ಅಂತಂದ್ರೆ ಆ ಇರುವಂತ ಎಲ್ಲ ಗ್ಯಾಸಸ್ ಏನು ಪರ್ಟಿಕ್ಯುಲರ್ ಪ್ರೆಷರ್ ಅಪ್ಲೈ ಮಾಡಿರ್ತಾವ ಅದೆಲ್ಲನೂ ಸೇರಿಸಿ ನಾವೇನು ಹೇಳ್ತೀವಿ ಟೋಟಲ್ ಪ್ರೆಷರ್ ಅಂತ ನಾವು ಹೇಳ್ತೀವಿ ಅಂತ ಹೇಳ್ತಾರೆ. ಹೌದಾ? ಸೊ ದ್ಯಾಟ್ ಟೋಟಲ್ ಪ್ರೆಷರ್ ಇಫ್ ಯು ಜಸ್ಟ್ ಕನ್ವರ್ಟ್ ಇಂಟು ಮೋಲ್ ಫ್ರಾಕ್ಷನ್, ಸೊ ಆ ಪಾರ್ಷಿಯಲ್ ಪ್ರೆಷರನ್ನ ಮೋಲ್ ಫ್ರಾಕ್ಷನ್ ಒಳಗೆ ಕನ್ವರ್ಟ್ ಮಾಡಿದಾಗ ನಮ್ಗೆ ಏನು ಸಿಗ್ತದೆ? ಸೊ ನಮ್ಗೆ ಏನು ಸಿಗ್ತದ್ರಲ್ಲಿ ಪ್ರತಿಯೊಂದ್ರದ್ದು ಏನಪ್ಪ ಅಂದ್ರೆ ಪಾರ್ಷಿಯಲ್ ಪ್ರೆಷರ್ ನಾವು ಇಂಡಿವಿಜುವಲ್ ಪಾರ್ಷಿಯಲ್ ಪ್ರೆಷರ್ ಅನ್ನ ಕಂಡುಹಿಡಬಹುದು. ಹೌದಾ? ಸೊ ಒಂದು ವ್ಯಾಲ್ಯೂಮ್ ತೊಗೊಂಡಿದ್ದೀವಿ, 125 ಲೀಟರ್ ಐತಿ, ಒಂದು ಗ್ಯಾಸ್ ಐತಿ, ಅದರೊಳಗೆ ಒಂದು 3-4 ಗ್ಯಾಸಸ್ ಅನ್ನ ಸೇರಿಸಿದ್ದೀವಿ ಅಂತಂದ್ರೆ ಆ 25 ಲೀಟರ್ ಒಳಗೆ ಟೋಟಲ್ ವಾಟ್ ಇಟ್ ಇಸ್ ವ್ಯಾಲ್ಯೂಮ್ ಅದರೊಳಗೆ ಒಂದು 100 ಏನಪ್ಪ mm of Hg ಪ್ರೆಷರ್ ಐತಿಪ್ಪ ಅಂತಂದ್ರೆ ಅದೇನ್ರಿ ಇಟ್ ಇಸ್ ಡಿಪೆಂಡ್ಸ್ ಅಪಾನ್ ದ ವಾಟ್ ಎವರ್ ದ ನಂಬರ್ ಆಫ್ ಗ್ಯಾಸಸ್ ಆರ್ ಪ್ರೆಸೆಂಟ್ ಇನ್ ದ ಪರ್ಟಿಕ್ಯುಲರ್ ವಾಟ್ ಇಟ್ ಇಸ್ ವೆಸಲ್ ಅಂತ ಆಗ್ತದೆ. ಸೊ ನಾವು ಟೋಟಲ್ ಪ್ರೆಷರ್ ನಮ್ಗೆ ಗೊತ್ತಿತ್ತು, ಆಮೇಲೆ ಪ್ರತಿಯೊಂದು ನಂಬರ್ ಆಫ್ ಮೋಲ್ಸ್ ಆಫ್ ಫ್ರಾಕ್ಷನ್ಸ್ ನಂಬರ್ ಆಫ್ ಮೋಲ್ಸ್ ಗೊತ್ತಿತ್ತಪ್ಪ ಅಂತಂದ್ರೆ ನಾವೇನು ಮಾಡ್ಬೋದ್ರಿ, ಅಥವಾ ಏನು ಹೇಳಿದ್ರೆ ಮೋಲ್ ಫ್ರಾಕ್ಷನ್ ನಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ನಾವೇನು ಮಾಡ್ಬೋದ್ರಿ ಆ ಪ್ರತಿಯೊಂದ್ರದ್ದು ಏನು ಮಾಡ್ಬೋದ್ರಿ ಪಾರ್ಷಿಯಲ್ ಪ್ರೆಷರನ್ನು ಕಂಡುಹಿಡಿಬಹುದು. ಸೊ ಅದನ್ನ ಹೆಂಗೆ ಕಂಡುಹಿಡಿಬಹುದು ಅನ್ನೋದಕ್ಕೆ ಅವೇನು ಮಾಡ್ತಾನೆ, he has just given the what equation, clear? So that equation we can just look at here. So partial pressure in terms of mole fraction ಅಂತ ಹೇಳಿದ್ರೆ ಹೌದಾ, partial pressure in terms of mole fraction. So ಹಾಗಾದ್ರೆ mole fraction ಅಂತಂದ್ರೆ ಏನು? So what is mole fraction ಅಂತ ಡೆಫಿನೇಷನ್ ಬೇಕು ನಾವು, ಹೌದಾ? ಸೊ ನಾವು mole fraction ಅಂತ ಯಾವುದು ಕರಿತೀವಪ್ಪ ಅಂತಂದ್ರೆ ನೋಡಿ, ಒಂದು ನಾವು ಮಿಕ್ಸರ್ ತಗೊಂಡಿದ್ದೀವಿ ಅಂದ್ರೆ ಒಂದು ಮಿಕ್ಸರ್ ತಗೊಂಡಿದ್ದೀವಿ, ಅದ್ರೊಳಗೆ 2 ಅಥವಾ 3 ಗ್ಯಾಸ್ ಅದಾವ ಅಂತ ತಿಳ್ಕೊಳ್ರಿ. ಹೌದಾ? ಸೊ ಪ್ರತಿಯೊಂದು ಈಚ್ ಏನಪ್ಪ ಫ್ರಾಕ್ಷನ್ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಮೋಲ್ ಫ್ರಾಕ್ಷನ್ ಅಂತ ಕರಿತೀವಿ. ಹೌದಾ? ಇಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಂಪೋನೆಂಟ್, ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಂಪೋನೆಂಟ್. ಸೊ ಎಷ್ಟು ನಂಬರ್ ಆಫ್ ಮೋಲ್ಸ್ ಅನ್ನೋದು ಒಂದು ಕಂಪೋನೆಂಟ್ ಕಂಡುಹಿಡಿಯೋದು. ಸೊ 2ರಿಂದ 3 ಗ್ಯಾಸಸ್ ಮಾಲಿಕ್ಯೂಲ್ಸ್ ಅದಾವ, ಅದರೊಳಗೆ ಒಂದು ಗ್ಯಾಸ್ ಎಷ್ಟು ನಂಬರ್ ಆಫ್ ಮೋಲ್ಸ್ ಪ್ರೆಸೆಂಟ್ ಐತಿ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು ಆಫ್ ದ ಕಂಪೋನೆಂಟ್ ಇನ್ ಅ ಸೊಲ್ಯೂಷನ್ ಅಂತ ಹೇಳ್ತಾನೆ. ಅಂದ್ರೆ it is the ratio of number of moles of one component of a solution to the total number of moles of component in the solution. Okay? So for example ಏನಪ್ಪ ಅಂದ್ರೆ ನಾವು ಆಗಲೇ ಹೇಳಿಲ್ಲ, ಸೊ ನಂಬರ್ ಆಫ್ ಮೋಲ್ಸ್ ಅಂದ್ರೆ ನಾವು n ಅಂತ ವರ್ಡ್ ಯೂಸ್ ಮಾಡ್ತೀವಿ. ಅಂದ್ರೆ ನಂಬರ್ ಆಫ್ ಮೋಲ್ಸ್ ಅಂದ್ರೆ ಏನು ಮಾಡ್ತೀವಿ ನಾವು n ಅಂತ ವರ್ಡ್ ಯೂಸ್ ಮಾಡ್ತೀವಿ ನಾವು. ಓಕೆ? ಸೊ ಫಾರ್ ಎಕ್ಸಾಂಪಲ್ 3 ಗ್ಯಾಸ್ ಬರುತ್ತೆ, n1 plus n2 plus n3 ಅಂದ್ರೆ 3 ಗ್ಯಾಸ್ ಅದಾವ ನಾವು. ಅಂದ್ರೆ ಇದರೊಳಗೆ n1 ಅಷ್ಟೇ ಎಷ್ಟೈತಿ, ನಂಬರ್ ಆಫ್ ಮೋಲ್ಸ್ ಆಫ್ n1 ಎಷ್ಟೈತಿ ಅಂತ ನಾವು ಫೈಂಡ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕ್ರಿ, ಏನು ಮಾಡ್ಬೇಕು, n1 ಡಿವೈಡೆಡ್ ಬೈ ಟೋಟಲ್ n ಮಾಡಿದ್ರೆ ಏನು ಸಿಗ್ತೈತೆ ನಮಗಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಂಪೋನೆಂಟ್ ಸಿಗ್ತೈತೆ. ದಿಸ್ n is nothing but n1 plus n2 plus n3 ಇವು ಮೂರು ಕೂಡಿಸ್ಬೇಕು, ಇವು ಮೂರು n1 ಡಿವೈಡ್ ಬೈ ದಿಸ್ ಟೋಟಲ್ 3 ನೀವು ಏನಪ್ಪ ಡಿವೈಡ್ ಮಾಡಿದ್ರೆ ನಮ್ಗೆ ಏನು ಸಿಗ್ತದ್ರಲ್ಲಿ ಈ n1 ಎಷ್ಟಿದೆ ನಮ್ಗೆ ಸಿಗ್ತೈತಿ. ಹೌದಾ? ಸೊ ಅದನ್ನ ಏನು ಹೇಳ್ತಾರೆ ಸ್ಟೇಟ್ಮೆಂಟ್ ಹೇಳ್ತಾರೆ, ಅದನ್ನ ನಾವು ಏನು ಕರಿತೀವಿ ಅಂತಂದ್ರೆ ಮೋಲ್ ಫ್ರಾಕ್ಷನ್ ಅಂತ ಕರಿತೀವಿ. ಹೌದಾ? ಸೊ ಈ ಮೋಲ್ ಫ್ರಾಕ್ಷನ್ ಒಳಗೆ ಯಾವ ಥರ ನಾವು ಅದನ್ನ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದು ಹೇಳ್ತಾರೆ. ಹೌದ್ರಿ? ಜಸ್ಟ್ ನೋಡಿ ಏನಪ್ಪ ಅಂದ್ರೆ ಸಪೋಸ್ ವಿ ಹ್ಯಾವ್ ಟೇಕನ್ ಎಟ್ ದ ಟೆಂಪರೇಚರ್ T. ಸೊ ಒಂದು ಟೆಂಪರೇಚರ್ ಫಿಕ್ಸ್ ಇಟ್ಟಿದ್ದೀವಿ ನಾವು, T ಅನ್ನೋದು ಒಂದು ಟೆಂಪರೇಚರ್ ಇದೆ, 3 ಗ್ಯಾಸಸ್ ಆರ್ ಎನ್ಕ್ಲೋಸ್ಡ್, 3 ಗ್ಯಾಸಸ್ ತೊಗೊಂಡಿದ್ದೀವಿ ನಾವು, ಒಂದು ಫಿಕ್ಸ್ ಟೆಂಪರೇಚರ್ ಇಟ್ಟಿದ್ದೀವಿ. ವಿ ಹ್ಯಾವ್ ಟೇಕನ್ 3 ಗ್ಯಾಸಸ್ ಇನ್ ದ ವ್ಯಾಲ್ಯೂಮ್ V. ಅಂದರೆ ಒಂದು ಫಿಕ್ಸ್ಡ್ ವ್ಯಾಲ್ಯೂಮ್ ಐತಿ, ಒಂದು ಫಿಕ್ಸ್ಡ್ ಟೆಂಪರೇಚರ್ ಐತಿ. ಹೌದಾ? ಒಂದು ವ್ಯಾಲ್ಯೂಮ್ ಒಳಗೆ ಏನು ಮಾಡಬೇಕು, ಒಂದು ಫಿಕ್ಸ್ಡ್ ಟೆಂಪರೇಚರ್ ಇಟ್ಕೊಂಡು ಏನು ಮಾಡೋದು ನಾವಲ್ಲಿ 3 ಗ್ಯಾಸಸ್ ಅನ್ನ ಹಾಕಿದೀವಿ. ಅವರು ಒಂದು ಕಂಟೈನರ್ ಒಳಗೆ ಆ 3 ಗ್ಯಾಸಸ್ ಅನ್ನ ಒಂದೇ ಕಂಟೈನರ್ ಒಳಗೆ ಹಾಕಿದೀವಿ. ಹೌದ್ರೆ? ಅವೆಲ್ಲ ಗ್ಯಾಸಸ್ ಬೇರೆ ಬೇರೆ ಇದಾವೆ.
ಸೊ ಬೇರೆ ಬೇರೆ ಗ್ಯಾಸ್ ಇರೋದ್ರಿಂದ ಆಬ್ವಿಯಸ್ಲಿ ದೇ ಹ್ಯಾವ್ ಡಿಫರೆಂಟ್ ಪ್ರೆಷರ್. ಹೌದ್ರಿ, ಬೇರೆ ಬೇರೆ ಗ್ಯಾಸ್ ಇರೋದ್ರಿಂದ ಬೇರೆ ಬೇರೆ ಪ್ರೆಷರ್ ಇರತ್ತೈತೆ ಆಬ್ವಿಯಸ್ಲಿ. ಹೌದಾ, ನಾವೇನು ನೋಡೋಕೆ ಸೇಮ್ ಬರೋಂಗಿಲ್ಲ, ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಬೇರೆ ಇರ್ತಾವ್ರಿ. ಹಂಗೇನಪ್ಪ ಅಂದ್ರೆ ಅವ್ರದ್ದು ಏನಪ್ಪ ಪ್ರೆಷರ್ ಸಹಿತ ಇರ್ತೈತೆ, ಬೇರೆ ಬೇರೆ ಇರ್ತೈತಿ. ಸೊ ದ್ಯಾಟ್ ಪ್ರೆಷರ್ ಎಷ್ಟು ಕಾಲ್ಡ್ ಆಸ್ P1, P2, P3 ಅಂತ ಕರಿತೀವಿ ನಾವು. ಹೌದ್ರಿ, so P1 is the pressure of first gas, P2 is the pressure of second gas, and P3 is the pressure of third gas. So in ಮೂರು ಗ್ಯಾಸ್ ಇದಾವೆ, ಆ ಮೂರು ಗ್ಯಾಸ್ ಬೇರೆ ಬೇರೆ ಪ್ರೆಷರ್. ಹೌದಾ, ಸೊ ಏನು ನಾವೇನು ಮಾಡ್ತೀವಿ ಅಂದ್ರೆ ಯಾವುದೇ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಇಟ್ಕೊಂಡು ಅದರ ಈಚ್ ಪ್ರೆಷರ್, ಈಚ್ ಗ್ಯಾಸ್ ಪ್ರೆಷರ್ ಯಾವ ಥರ ಬರಿತೀವಿ ನಾವು. ಹೌದ್ರೆ, ಇಫ್ ಯು ಜಸ್ಟ್ ಕನ್ಸಿಡರ್ ದ ಐಡಿಯಲ್ ಗ್ಯಾಸ್ ಏನೇನು ನಮ್ಮಲ್ಲಿ, ದೆನ್ ವಿ ಕ್ಯಾನ್ ಜಸ್ಟ್ ರೈಟ್ ಆಸ್ ಬೈ PV is equal to nRT. ಐಡಿಯಲ್ ಗ್ಯಾಸ್ ಇಕ್ವೇಷನ್ ತಗೊಂಡು ಅವ್ರು ಇದನ್ನ ಇಕ್ವೇಷನ್ ಇಟ್ಕೊಂಡು ನೀವು ಹೆಂಗೆ ಬರೀತೀರಪ್ಪ. ಹೌದಾ, ಸೊ ನಾವು ಪ್ರೆಷರ್ ಬೇಕಾಗಿತ್ತು, ಪ್ರೆಷರ್ ಆಫ್ ಫಸ್ಟ್ ಗ್ಯಾಸ್ ಬೇಕಾಗಿತ್ತು. ಅಂದಾಗ ಏನಾಯ್ತು, P1 ಆಯಿತು. ಆದರೆ ಇದನ್ನ ಈ ಕಡೆ ಕಳಿಸ್ತೀವಿ, ಅವಾಗ ಏನಾಯ್ತು N1RT/V ಅಂತ ಬರೆದು ನೋಡ್ರಿ. ಹೌದಾ, ನೋಡ್ರಿ ನಾವು ಏನು ಕಾನ್ಸ್ಟೆಂಟ್ ಟರ್ಮ್ ಯೂಸ್ ಮಾಡ್ತೀವಿ, ಯೂಶುವಲಿ ನಮ್ಗೆ ಗೊತ್ತಿದ್ವಿ ನಂಬರ್ ಆಫ್ ಮೋಲ್ಸ್ ಕಾನ್ಸ್ಟೆಂಟ್ ಇರ್ತದೆ ನಮ್ಮದು. ನಂಬರ್ ಆಫ್ ಮೋಲ್ಸ್ ಮತ್ತು ಏನ್ರಿ ಗ್ಯಾಸ್ ಕಾನ್ಸ್ಟೆಂಟ್ ಇರ್ತದೆ ನಾವು ಯೂಶುವಲಿ. ಬಟ್ ಇಲ್ಲಿ ಏನಾಗೈತಿ, ವಿ ಹ್ಯಾವ್ ಟೇಕನ್ 3 ಡಿಫರೆಂಟ್ ಗ್ಯಾಸಸ್. ನಾವು ಮೂರು ಬೇರೆ ಬೇರೆ ಗ್ಯಾಸಸ್ ತೊಗೊಂಡಿವಿ, ಬಟ್ ಎಲ್ಲಾನು ಒಂದೇ ನಂಬರ್ ಆಫ್ ಮೋಲ್ಸ್ ತೊಗೊಂಡಿಲ್ಲ, ಒಟ್ಟು ತೊಗೊಂಡು ಹಾಕಿದ್ವಿ ಅಷ್ಟೇ. ಹೌದ್ರೆ, ಅಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಇದೆ ನಮ್ಗೆ ಗೊತ್ತಿಲ್ಲ, ಪ್ರತಿಯೊಂದು ಎಷ್ಟು ನಂಬರ್ ಆಫ್ ಮೋಲ್ಸ್ ನಮ್ಗೆ ಗೊತ್ತಿಲ್ಲ. ಬಟ್ ನಮಗೇನು ಗೊತ್ತೈತ್ರಿ, ವಿ ಹ್ಯಾವ್ ಟೇಕನ್ ವ್ಯಾಲ್ಯೂಮ್ ಕಾನ್ಸ್ಟೆಂಟ್, ವಿ ಹ್ಯಾವ್ ಟೇಕನ್ ಟೆಂಪರೇಚರ್ ಕಾನ್ಸ್ಟೆಂಟ್. ಕ್ಲಿಯರ್? ಸೊ ಅದು ಈಚ್ ಪ್ರೆಷರ್ ನಾವು ಕಂಡು ಹಾಕತ್ತೀವಿ. ಪ್ರೆಷರ್ ಆಫ್ ಈಚ್ ಗ್ಯಾಸಸ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಂಬರ್ ಆಫ್ ಮೋಲ್ಸ್ ನಮ್ಗೆ ಎಷ್ಟು ಐತೆ ಅನ್ನೋದು ಗೊತ್ತಿಲ್ಲ. ಹೌದ್ರೆ, ಅಂದ್ರೆ ಅವೆಲ್ಲವೂ ಬೇರೆ ಬೇರೆ ಇದೆ ಅಂತ ಅರ್ಥ. ನಂಬರ್ ಆಫ್ ಮೋಲ್ಸ್ ಬೇರೆ ಬೇರೆ ಇದಾವೆ. N1 is the number of moles of first gas. ಹೌದ್ರಿ, P1 is the pressure of first gas and N1 is the number of moles of this first gas, and RT is a constant term, and here volume is also constant. ಯಾಕಂದ್ರೆ enclosed in the volume ಅಂತ ಹೇಳಿದ್ರೆ ಒಂದೇ ಕಾನ್ಸ್ಟೆಂಟ್ ವ್ಯಾಲ್ಯೂಮ್ ದಾಗ ಮೂರು ಹಾಕಿದ್ವಿ ನಾವು. ಮೂರು ಗ್ಯಾಸ್ ತಗೊಂಡು ಒಂದರೊಳಗೆ ಹಾಕಿದ್ವಿ, ಅಂದಾಗ ಏನಾಗ್ತೈತಿ, ವ್ಯಾಲ್ಯೂಮ್ ಕಾನ್ಸ್ಟೆಂಟ್ ಆಗ್ತೈತಿ. ಗ್ಯಾಸ್ ಕಾನ್ಸ್ಟೆಂಟ್ ಅಂದ್ರೆ ಮೊದಲೇ ಕಾನ್ಸ್ಟೆಂಟ್ ಆಗಿದ್ವಿ, ಟೆಂಪರೇಚರ್ ಏನು ಮಾಡಿದ್ವಿ, ಫಿಕ್ಸ್ ಇಟ್ಟಿದ್ದೀವಿ. ಅರ್ಥ ಆಗೈತ್ರಿ? ಸೊ ಅದಕ್ಕೆ ಏನು ಮಾಡಿದ್ವಿ, P1 is equal to N1RT/V ಅಂತ ಬರ್ದಿದ್ವಿ. R1 ಬರ್ದಿಲ್ಲ, T1 ಬರ್ದಿಲ್ಲ, V1 ಬರ್ದಿಲ್ಲ. ಯಾಕಪ್ಪ ಅಂತಂದ್ರೆ ಇವೆಲ್ಲನೂ ಕಾನ್ಸ್ಟೆಂಟ್ ಅದಾವ ಟರ್ಮ್. ಹೌದಾ, ಸೊ these two are also constant and this is also constant. Only these two are the variables. ಹೌದ್ರಿ, ಪ್ರೆಷರ್ ಮತ್ತು ಏನ್ರಿ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಅಷ್ಟೇ ವೇರಿಯೇಬಲ್ಸ್ ಅದಾವೆ. ಸೊ P1 is the pressure of first gas and N1 is the number of moles of first gas. ಹೌದ್ರಿ, R ಕಾನ್ಸ್ಟೆಂಟ್ ಐತಿ, T ಕಾನ್ಸ್ಟೆಂಟ್ ಐತಿ, V ಕಾನ್ಸ್ಟೆಂಟ್ ಐತಿ. ಸೊ ಅದರ ತರ P2 ಸೆಕೆಂಡ್ ಗ್ಯಾಸ್ ಬಂದ್ರೆ it is P2 is nothing but pressure of second gas, and here the number of moles are N2. Clear? And again R is constant, T is constant, V is constant. ಹೌದ್ರಿ, ಯಾಕಂದ್ರೆ ಸೇಮ್ ಟೆಂಪರೇಚರ್ ಇಟ್ಟಿದ್ದೀವಿ, ಆಮೇಲೆ ಒಂದೇ ವ್ಯಾಲ್ಯೂ ಒಳಗಡೆ ಮೂರು ಅದಾವ. ಕ್ಲಿಯರಾ? ನೆಕ್ಸ್ಟ್ P3 ಬರ್ತೀವಿ. P3 is nothing but not pressure of third gas, and here again we have the N3. It is what the number of moles of third gas. ಮೂರನೇ ಗ್ಯಾಸ್ ನಂಬರ್ ಆಫ್ ಮೋಲ್ಸ್ ಎಷ್ಟು ಅದಾವಪ್ಪ, N3 ಅದಾವ. R is also constant, T is also constant, V is also constant. Clear? Next, where N1, N2, N3 are the what number of moles of these three gases ಅಂತ ಹೇಳ್ತಾರೆ. ಆ ಮೂರು ಗ್ಯಾಸ್ ಅದ ನಂಬರ್ ಆಫ್ ಮೋಲ್ಸ್ ಅವ N1, N2, N3. Next, thus the expression for the total pressure will be. So ಈ total pressure ನಾವು ಹೆಂಗೆ ಮೆನ್ಷನ್ ಮಾಡ್ತೀವಪ್ಪ, ಡಾಲ್ಟನ್ಸ್ ಲಾ ಏನು ಮಾಡ್ತಿದ್ರಿ, P total is equal to ಏನು ಹೇಳ್ತಾರೆ, P1 plus P2 plus P3 plus so on ಅಂತ ಹೇಳ್ತಾರೆ. ಹೌದಾ, so on ಅಂತ ಐತಿ. ಸೊ ನಮಗೆ ಇಲ್ಲಿ ಏನಪ್ಪ ಅಂದ್ರೆ ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಲಾ ಏನಾಗ್ತದೆ, ನಮಗೆ ಮೂರೇ ಗ್ಯಾಸ್ ಅದಾವು. ಸೊ P total is equal to ಏನು ಮಾಡ್ತೀವಿ ಇಲ್ಲಿ, P1 plus P2 plus P3 ಮೂರು ತಗೊಂಡಿಲ್ಲ, ಯಾಕಂದ್ರೆ ನಮ್ಮ ಕಡೆ ಮೂರೇ ಗ್ಯಾಸ್ ಅದಾವ. ಹೌದಾ, ಇನ್ನು ಜಸ್ಟ್ ಏನಪ್ಪ ಅಂದ್ರೆ P1 P2 P3 ವ್ಯಾಲ್ಯೂ ಬರ್ತೀವಿ ನಾವು ಇಲ್ಲಿ. ಇನ್ನು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. P1 ಅಂದ್ರೆ ಎಷ್ಟಿದೆ ನಮ್ಮದು, N1RT/V, N1RT/V ಪ್ಲಸ್ P2 ಅಂದ್ರೆ ಎಷ್ಟಿದೆ, N2RT/V, N2RT/V. ಕರೆಕ್ಟಾ? ಪ್ಲಸ್ P3 ಐತಿ, P3 ಅಂದ್ರೆ ಎಷ್ಟಿದೆ, N3RT/V, N3RT/V. ಕ್ಲಿಯರಾ? ಸೊ ಈ ಮೂರು
ಏನಿದೆ ಇದಕ್ಕೆ ನಾವು ಏನು ಮಾಡಿದ್ವಿ ಎಕ್ಸ್ಪ್ರೆಷನ್ಸ್ ಬರ್ತೀವಿ P1 ಅಂದ್ರೆ ಏನು P2 ಅಂದ್ರೆ ಏನು P3 ಅಂದ್ರೆ ಏನು ಅದ್ರ ಎಕ್ಸ್ಪ್ರೆಷನ್ಸ್ ಬರ್ತೀವಿ. ಇನ್ನು ನೀವು ಮೂರು ಅಬ್ಸರ್ವ್ ಮಾಡೋಣ ಜಸ್ಟ್. ಸೊ ನಮಗೆ ಏನು ಒಂದು ಕಾಮನ್ ಕಾಣತೈತೆ ನಮಗೆಲ್ಲ ಹೌದಾ ಇವೆಲ್ಲಗಳು ಏನು ಕಾಮನ್ ಕಾಣತೈತಪ್ಪ ನಮ್ಗೆ ದಿಸ್ RT upon V is ಕಾಮನ್ ಇದೆ ಕ್ಲಿಯರ್. ಇಲ್ಲಿ ನೋಡಿ ಎಲ್ಲ ಮೂರದ್ರಾಗ ಏನೈತಪ್ಪ ಅಂದ್ರೆ ಇದು RT upon V ಅನ್ನೋದ್ರೆ ಕಾಮನ್ ಐತೆ ಮೂರದ್ರೊಳಗೆ ಏನಂದ್ರೆ ದಿಸ್ RT upon V is ಕಾಮನ್ ಫ್ಯಾಕ್ಟರ್. ಸೊ ಅದನ್ನು ಹೊರಗಡೆ ತೆಗೆಯೋಣ. ಏನು ಉಳಿದಿದೆ ನಮಗೆ ಇಲ್ಲಿ n1 plus n2 plus n3 n1 plus n2 plus n3 ಕಾಮನ್ ಆಗಿ ನಮಗೆ ಏನಿದ್ರಲ್ಲಿ RT by V ಐತಿ ಕಾಮನ್ ಆಗಿ. ಅರ್ಥ ಆಗೈತ್ರಿ? ಸಿಂಪಲ್ ಸ್ಟೆಪ್ಸ್ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಸೊ P ಟೋಟಲ್ ಈಸ್ ಈಕ್ವಲ್ ಟು ಏನಾಯ್ತು ನಮಗೀಗ n1 plus n2 plus n3 ಬ್ರಾಕೆಟ್ ಒಳಗೆ ಏನು RT by V. ಓಕೆ. ಸೊ ಇನ್ನು ನೆಕ್ಸ್ಟ್ ಈ n1 n2 n3 ಅನ್ನೋ ಎಲ್ಲನೂ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ಅದಾವ. ಹೌದಾ n1 n2 n3 ಅನ್ನೋದ್ರೆ ಇದು n1 ಅನ್ನೋದು ನಂಬರ್ ಆಫ್ ಮೋಲ್ಸ್ ಆಫ್ ಫಸ್ಟ್ ಗ್ಯಾಸ್, n2 ಅನ್ನೋದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೆಕೆಂಡ್ ಗ್ಯಾಸ್, n3 ಅನ್ನೋದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಥರ್ಡ್ ಗ್ಯಾಸ್. ನಂಬರ್ ಆಫ್ ಮೋಲ್ಸ್ ಅನ್ನೋದು ಇದೆ ಮೂರು ಕೊಟ್ಟಾರು ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಫಸ್ಟ್ ಸೆಕೆಂಡ್ ಥರ್ಡ್ ಅಂದ್ರೆ ಬೇರೆ ಬೇರೆ ಗ್ಯಾಸ್ ಅಂದ್ರೆ ಫಸ್ಟ್ ಗ್ಯಾಸ್ ಸೆಕೆಂಡ್ ಗ್ಯಾಸ್ ಥರ್ಡ್ ಗ್ಯಾಸ್ ಅಂತ ತಗೋತೀವಿ. ಬಟ್ n ಇಸ್ ನಥಿಂಗ್ ಬಟ್ ವಾಟ್ ಇಟ್ ಇಸ್ ನಂಬರ್ ಆಫ್ ಮೋಲ್ಸ್ ಅಂತ. ಹೌದಾ ಅದಕ್ಕೆ ಏನು ಮಾಡ್ತೀವಿ ನಾವು ಅಲ್ಲಿ P ಟೋಟಲ್ ಈಸ್ ಈಕ್ವಲ್ ಟು ಏನು ಮಾಡಿವಿ ಇಲ್ಲಿ ಆ n1 n2 n3 ಎಲ್ಲ ಸೇರಿಸಿ ಮತ್ತೆ n ಅಂತ ಹೆಸರು ಕೊಡ್ತೀವಿ. n is nothing but what the total number of moles of all the gases. n ಅಂದ್ರೆ total number of moles of all the gases present in it. ಇದರ ಮೂರು ಗ್ಯಾಸ್ ಅದಾವು, ಆ ಮೂರು ಗ್ಯಾಸ್ ಕೂಡಿಸಿದ್ರೆ ಏನು ಬರ್ತೈತಲ್ಲ ಅದು ಮತ್ತೆ ಏನಪ್ಪ ಅಂದ್ರೆ n ಅಂತ ಕೊಟ್ಟು ನಾನು ಹೆಸರು. n is nothing but what it is the total number of it is the total number of moles of all the gases. ಅದ್ರ ಇರುವಂತ ಎಲ್ಲ ಗ್ಯಾಸಸ್ ಅನ್ನ ನಂಬರ್ ಆಫ್ ಮೋಲ್ಸ್ ಕೂಡಿಸಿದಾಗ ಏನು ಬರ್ತೈತೆ ನಮ್ಗೆ n ಅನ್ನ ಬರ್ತೈತಿ. ಓಕೆ. ಸೊ ಮತ್ತೆ ನೋಡಿ P ಟೋಟಲ್ ಈಸ್ ಈಕ್ವಲ್ ಟು ಏನಾಯ್ತು ಇಲ್ಲಿ ಮತ್ತೆ n RT by V ನನ ಆಯ್ತು. ಕ್ಲಿಯರ್. P ಟೋಟಲ್ ಈಸ್ ಈಕ್ವಲ್ ಟು ಏನಾದ್ರೆ n RT by V ನನ ಆಯ್ತು. ಅಂದ್ರೆ ಇಟ್ ಜಸ್ಟ್ ಲುಕ್ಸ್ ಲೈಕ್ ವಾಟ್ ಅಗೇನ್ ವಾಟ್ ಇಟ್ ಇಸ್ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಓನ್ಲಿ. ಐಡಿಯಲ್ ಗ್ಯಾಸ್ ಈಕ್ವೇಷನ್ ಅಂತ ಬರ್ತದೆ ಹೊಳೆ ಹೌದಾ. ಬಟ್ ಏನು ಎಕ್ಸ್ಟ್ರಾ ಇದೆ ನಮಗೆ P ಟೋಟಲ್ ಅಂತ ಬರ್ತೀವಿ. ಸೊ n RT by V ಅಂತ ಬರ್ತೀವಿ ನಾವು. ಕ್ಲಿಯರ್. ನೆಕ್ಸ್ಟ್ ನೋಡಿ ಇದು ಟೋಟಲ್ ಪ್ರೆಷರ್ ಗೊತ್ತಾಯ್ತಾ ಹೋದ್ರೆ P ಟೋಟಲ್ ಅಂದ್ರೆ ಕಂಡು ಹಿಡಿದ್ವಿ. ಇನ್ನು P1 ಅಂದ್ರೆ ಗೊತ್ತೈತಿ, P2 ಅಂದ್ರೆ ಗೊತ್ತೈತಿ, P3 ಅಂದ್ರೆ ಗೊತ್ತೈತಿ. ನಮ್ಗೆ ಇಂಡಿವಿಜುವಲ್ ಗ್ಯಾಸ್ ಪ್ರೆಷರ್ ಕಂಡು ಹಿಡಿದ್ವಿ. ಆಮೇಲೆ ಇಂಡಿವಿಜುವಲ್ ಗ್ಯಾಸ್ ತಗೊಂಡು ನಾವು ಟೋಟಲ್ ಪ್ರೆಷರ್ ಕಂಡು ಹಿಡಿದ್ವಿ. ಹೌದ್ರೆ ಸೊ ಟೋಟಲ್ ಪ್ರೆಷರ್ ಗೊತ್ತಾಗೈತಿ, ಆಮೇಲೆ ಇಂಡಿವಿಜುವಲ್ ಗ್ಯಾಸ್ ಪ್ರೆಷರ್ ಗೊತ್ತಾಗೈತಿ. ಸೊ ಹಂಗಾಗಿ ನಾವು ಏನು ಮಾಡ್ಬೋದ್ರಿ ಪ್ರತಿಯೊಂದು ಗ್ಯಾಸ್ ಇಂಡಿವಿಜುವಲ್ ಪ್ರೆಷರ್ ನಾವು ಏನು ಮಾಡ್ಬೋದ್ರಿ ಕಂಡು ಹಿಡಿಬಹುದೈತಿ. ಹೌದ್ರಿ P1 ಇಟ್ಕೊಂಡು ಒಂದು ವ್ಯಾಲ್ಯೂ ಬಂದೈತಿ ನಮ್ಗೆ, ಆಮೇಲೆ ಟೋಟಲ್ ಪ್ರೆಷರ್ ಗೊತ್ತಾಗೈತಿ. ಸೊ ಆ P1 ಅನ್ನ ಇಟ್ಕೊಂಡು ಏನು ಮಾಡೋದು ನಾವೀಗ ಟೋಟಲ್ ನಾವು ಪ್ರೆಷರ್ ಹೆಂಗೆ ಬರ್ತೈತಿ. ಸೊ ಈಗ ನೋಡಿ P1 ಇಟ್ಕೊಂಡು ಇಷ್ಟೆಲ್ಲ ಐತೆ ನಮಗೆ ಹೌದಾ n1 RT by V ಅಂತ ಐತಿ. ಬಟ್ ನಮಗೆ ಎಕ್ಸಾಕ್ಟ್ ಆಗಿ ಒಂದು ಕ್ವಾಂಟಿಟಿ ಬಂದಿಲ್ಲ. ಸೊ ಆ ಕ್ವಾಂಟಿಟಿ ಕಂಡುಹಿಡಿಯಬೇಕಾದ್ರೆ ಪ್ರೆಷರ್ ಆಫ್ ಈಚ್ ವಾಟ್ ಇಟ್ ಇಸ್ ಗ್ಯಾಸಸ್ ಡಿವೈಡೆಡ್ ಬೈ ವಾಟ್ ಟೋಟಲ್ ನಂಬರ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನು ಸಿಗ್ತೈತ್ರಿ ಈಚ್ ಪ್ರೆಷರ್ ಈಚ್ ಗ್ಯಾಸಸ್ ಪ್ರೆಷರ್ ನಾವು ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಗೈತ್ರಿ. ಪ್ರತಿ ಗ್ಯಾಸ್ ನಾವು ಪ್ರೆಷರ್ ಬೇಕಾಗಿದ್ದು ಏನು ಮಾಡ್ತೀರಿ ಒಂದು ಗ್ಯಾಸ್ ಪ್ರೆಷರ್ ಡಿವೈಡೆಡ್ ಬೈ ಟೋಟಲ್ ಪ್ರೆಷರ್ ನೀವು ಮಾಡಿದ್ರೆ ನಮ್ಗೆ ಏನು ಸಿಗ್ತೈತೆ ಮೇಲೆ ಆ ಒಂದು ಗ್ಯಾಸ್ ಅಂತ ಎಷ್ಟು ಪ್ರೆಷರ್ ಐತೆ ಅಂತ ನಮ್ಗೆ ಗೊತ್ತಾಗ್ತೈತಿ. ಅದಕ್ಕೆ ಏನು ಮಾಡ್ತಾರೆ ದಸ್ ಆನ್ ಡಿವೈಡಿಂಗ್ P1 by P ಟೋಟಲ್. ಹೌದ್ರೆ ನಮಗೆ ಏನು ಮಾಡಿದ್ವಿ ಫಸ್ಟ್ ಗ್ಯಾಸ್ ಪ್ರೆಷರ್ ಬೇಕಾಗಿತ್ತು P1 ಅಂದ್ರೆ ಎಷ್ಟು ಬೇಕಾಗಿತ್ತು. ಅದಕ್ಕೆ ಏನು ಮಾಡ್ತೀವಿ ನಾವಲ್ಲಿ P1 ಡಿವೈಡ್ ಬೈ P ಟೋಟಲ್. P ಟೋಟಲ್ ನೀವು ಡಿವೈಡ್ ಮಾಡಬೇಕು. ಅವಾಗ ಏನಾಗ್ತೈತ್ರಿ P1 by P ಟೋಟಲ್ ಅಂದ್ರೆ ಎಷ್ಟೈತೆ ನಾವು P1 n1 RT by V ಅಂತ ಐತೆ. P1 ಎಷ್ಟೈತೆ n1 RT by V ಅಂತ ಐತಿ. ಏನು ಡಿವೈಡೆಡ್ ಬೈ P ಟೋಟಲ್ ಅಂದ್ರೆ ಎಷ್ಟೈತಪ್ಪ P ಟೋಟಲ್ ಅಂದ್ರೆ n RT by V ಐತಿ. ಹೌದ್ರಿ ಎರಡು ಮೆಥಡ್ ನಾವು ಬರ್ದಿನ. ಸೊ ಇಲ್ಲಿ ನೋಡಿ ಫಸ್ಟ್ ಇಂಡಿವಿಜುವಲ್ ಮೆಥಡ್ ಏನಂತಾರೆ n1 RT by V ದಿಸ್ ಡಿವೈಡೆಡ್ ಬೈ ಅಂದ್ರೆ ಏನಿರ್ತದೆ ಇದೇನ್ರಿ P1 ಅಂದ್ರೆ n1 RT by V ಡಿವೈಡೆಡ್ ಬೈ ಏನ್ರಿ P ಟೋಟಲ್ ಅಂದ್ರೆ n RT by V ಹಿಂಗೂ ಬರೀಬಹುದು. ಅಥವಾ ನೀವು ಏನು ಮಾಡ್ಬೋದ್ರಿ ಇದು ನೀವು ಮ್ಯಾಲ ಕಳಿಸಿದ್ರೆ ಏನಾಗ್ತೈತಿ ಉಲ್ಟಾ ಆಗ್ತೈತಿ ಹೌದಾ. ಇದು ರಿವರ್ಸ್ ಆಗ್ತದೆ. ಅದಕ್ಕೆ ಏನು ಮಾಡಿ ಮೇಲೆ ಈ V ಮ್ಯಾಲ ಹೋಗ್ತೈತಿ ಇದು n RT ಕೆಳಗೆ ಹೋಗ್ತೈತಿ ಅದನ್ನ ಇಲ್ಲಿ ಬರ್ತದೆ ಅಷ್ಟೇ ಹೌದಾ. ಹಿಂಗೆ ಬಿಡಿಸಿದ್ರು ಬರ್ತೈತಿ ಅಥವಾ ಹಿಂಗೆ ಬಿಡಿಸಿದ್ರು ಬರ್ತದೆ ಹೆಂಗೆ ಬೇಕಂತ ಬರಿಬಹುದು. ಯಾವ್ದಾದ್ರೆ ಸೊ P1 ಅಂದ್ರೆ n1 RT by V n1 RT by V. ಸೊ ಡಿವೈಡೆಡ್ ಬೈ ಅಂದ್ರೆ ಡಿವೈಡೆಡ್ ಬೈ ಬರ್ತೀನಿ ಡಿವೈಡೆಡ್ ಬೈ P ಟೋಟಲ್ ಇಷ್ಟು ಎಷ್ಟಿತ್ತು n RT by V n RT by V ಅಂತ ಇದೆ. ಕ್ಲಿಯರ್. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್
ನ್ಯೂಮಿನೇಟರ್ ಒಳಗೆ RT ಐತ್ರಿ, ಇಲ್ಲಿ ನ್ಯೂಮಿನೇಟರ್ ಒಳಗೆ RT ಐತಿ, ಇಲ್ಲಿ ಡಿನಾಮಿನೇಟರ್ ಒಳಗೆ V ಐತಿ, ಇಲ್ಲಿ ಡಿನಾಮಿನೇಟರ್ ಒಳಗೆ V ಐತಿ. ಅಥವಾ ಇದನ್ನ ಇಲ್ಲಿ ರಿವರ್ಸ್ ಬಳಸಿದ್ರೆ ಏನಾಗ್ತದೆ ಇಲ್ಲಿ N1 RT by V into ಏನಾಗ್ತದೆ V divided by N RT ಅಂತ ಆಗ್ತದೆ. Again RT get cancels, V get cancels. So what we have here P1 by P total is equal to ಏನು ಉಳಿದಿದ್ರಲ್ಲಿ ಇಲ್ಲಿ N1 ಉಳಿದಿದೆ, ಇಲ್ಲಿ ಕೆಳಗೆ N ಉಳಿದಿದೆ, ಹೌದ್ರಿ? ಸೊ N1 divided by N ಉಳಿದಿದೆ. ಅದನ್ನು ನಾವು ಏನು ಹೇಳ್ತೀವಪ್ಪ ಅಂದ್ರೆ x1 ಅಂತ ಕರಿತೀವಿ. N1 by N ಅನ್ನು ಏನು ಕರಿತೀವಪ್ಪ ಅಂದ್ರೆ x1 ಅಂತ ಕರಿತೀವಿ. ದಟ್ ಇಸ್ ವಾಟ್ ವಿ ಜಸ್ಟ್ ಕಾಲ್ಡ್ as ಮೋಲ್ ಫ್ರಾಕ್ಷನ್. ಇದನ್ನು ಕರಿತೀವಿ ಮೋಲ್ ಫ್ರಾಕ್ಷನ್. ನಾವು ಏನಪ್ಪ ಅಂದ್ರೆ N1 ಅಂತ ನಾವು ಕರಿತೀವಿ. So it is what is called as x1 ಅಂತ ನಾವು ಕರಿತೀವಿ. It is mole fraction of first gas. x1 ಅನ್ನೋದು ಏನಪ್ಪ ಅಂದ್ರೆ mole fraction of first gas. ಇನ್ನು ಅದರ ತರ ಏನಪ್ಪ ಅಂದ್ರೆ ಮತ್ತೆ ಸೆಕೆಂಡ್ ಗ್ಯಾಸ್ ಕನ್ನಡ ಮಾಡಿದ್ರೆ ಇಲ್ಲಿ ಏನಾಗೈತಿ ಸೇಮ್ ಏನು ಚೇಂಜ್ ಆಗಿಲ್ಲ. ಏನಾಗೈತಿ ಇಲ್ಲಿ ಅವಾಗ ಇಲ್ಲಿ P2 ಆಗೈತಿ, ಇಲ್ಲಿ N2 ಆಗೈತಿ, ಮತ್ತು ಉದ್ದೆಲ್ಲ ಸೇಮ್ ಅಂದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ ಲಾಸ್ಟ್. ಸೊ ಓಕೆ ಇಲ್ಲಿ ಮತ್ತೆ ಬರೋಣ್ರಿ ಇನ್ನೊಂದು ಸ್ಟೆಪ್ ಓದೈತಿರಿ. ಓಕೆ ನೋಡ್ರಿ N1 by N is equal to x1 ಅಂತ ಬರ್ತೀವಿ ನಾವು, ಹೌದ್ರಿ? ಸೊ ಈ x1 ಅನ್ನು ನೀವು ಏನು ಮಾಡ್ರಿ ಈ ಕಡೆ ಕಳಿಸಿಪ್ಪ, ಈ P ಟೋಟಲ್ ಈ ಕಡೆ ಕಳಿಸಿದ್ರೆ ಏನಾಗೈತಿ ನಾವು P1 ಬೇಕಾಗಿತ್ತು, ಪ್ರೆಷರ್ ಆಫ್ ಫಸ್ಟ್ ಗ್ಯಾಸ್ ಬೇಕಾಗಿತ್ತು, ಕರೆಕ್ಟಾ? ಪ್ರೆಷರ್ ಆಫ್ ಫಸ್ಟ್ ಗ್ಯಾಸ್ ಬೇಕಾಗಿತ್ತು ಅಂದ್ಕೊಳ್ಳಿ P1 ಈ ಕಡೆ ಇಟ್ಕೊಂಡಾಗ ಈ P ಟೋಟಲ್ ಅನ್ನು ಈ ಕಡೆ ಕಳಿಸಿ ರೈಟ್ ಸೈಡ್ ಕಳಿಸಿ ಅವಾಗ ಏನಾಯ್ತು x1 into P ಟೋಟಲ್ ಆಯಿತು, ಹೌದ್ರೆ? P1 is equal to what x1 into P ಟೋಟಲ್ ಅಂತ ಆಯ್ತು. ಅರ್ಥ ಆಗಲಿದ್ರೆ ಸ್ಟೆಪ್ಸ್ ಸಿಂಪಲ್ ಅದಾವ್ರಿ, ಸ್ವಲ್ಪ ಏನಪ್ಪ ಅಂದ್ರೆ ಆರಾಮಾಗಿ ನೋಡ್ಕೊಳ್ಬೇಕಷ್ಟೇ ನಾವು. ಅರ್ಥ ಆಗಲಿದ್ರೆ ಸ್ಟೆಪ್ ಸ್ವಲ್ಪ ಆರಾಮಾಗಿ ನೋಡ್ಕೊಂಡ್ರೆ ಈಸಿಯಾಗಿ ಗೊತ್ತಾಗ್ತದೆ. ಸೊ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನಾವು ಮತ್ತೆ. ಓಕೆ ಸಿಮಿಲರ್ಲಿ ಇದೇ ಥರ ನಾವು ಏನು ಬರೀಬೋದಪ್ಪ ಅಂದ್ರೆ P2 is equal to ಮತ್ತೆ ಏನು ಬರೀಬೋದ್ರಿ x1 ಜಾಗ x2 ಆಗ್ತೈತಿ P ಟೋಟಲ್ ಮತ್ತೆ ಆಸ್ ಇಟ್ ಇಸ್. ಹಂಗೆ P3 ಏನು ಬರೀಬೋದಪ್ಪ ಅಂದ್ರೆ x3 into P ಟೋಟಲ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತೈತಪ್ಪ ಅಂದ್ರೆ thus we can calculate the partial pressure of each gas if we know mole fraction as well as the total pressure of mixture. ಸೊ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ನಮಗೆ ಮೋಲ್ ಫ್ರಾಕ್ಷನ್ ಗೊತ್ತಿತ್ತು, ಆಮೇಲೆ ಟೋಟಲ್ ಪ್ರೆಷರ್ ಗೊತ್ತಿತ್ತು ಅಂದ್ರೆ ನಾವು ಏನು ಮಾಡ್ಬೋದ್ರಿ we have to find out what partial pressure of each gases. ಪ್ರತಿಯೊಂದು ಗ್ಯಾಸ್ ಏನು ಮಾಡ್ಬೋದು ನಾವು ಪಾರ್ಷಲ್ ಪ್ರೆಷರ್ ಅನ್ನು ಕಂಡುಹಿಡಿಯಬಹುದು ಅಂತ ಹೇಳ್ತಾರೆ. ಕ್ಲಿಯರ್? ಸೊ ಸಿಂಪಲ್ ಸ್ಟೆಪ್ ಐತಿ. ಸೊ ಒಂದ್ಸರಿ ಮತ್ತೊಂದು ಸರಿ ರಿಪೀಟ್ ಮಾಡ್ತೀನಿ ನಾನು ಈಗ ಸ್ವಲ್ಪ ನೋಡ್ರಿ. ಸೊ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಅಂದರೆ ಈಸಿ ಐತಲ್ಲ, ಹಂಗೇನು ಭಾಳ ಟಫ್ ಇಲ್ಲ. ಸ್ಟೆಪ್ಸ್ ಆರ್ ವೆರಿ ಸಿಂಪಲ್. Clear? Okay, I just repeat it once again. So partial pressure in terms of mole fraction ಅಂತ ನಾವು ಮಾಡಕತ್ತೀವಿ. ಸೊ ಈ ಪಾರ್ಷಲ್ ಪ್ರೆಷರ್ ಅನ್ನು ನಾವು ಏನು ಮಾಡಿದ್ರೆ ಮೋಲ್ ಫ್ರಾಕ್ಷನ್ ಒಳಗೆ ಕನ್ವರ್ಟ್ ಮಾಡಕತ್ತೀವಿ. ಮೋಲ್ ಫ್ರಾಕ್ಷನ್ ಅಂತಂದ್ರೆ ಇಟ್ ಇಸ್ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಾನ್ಸ್ಟಿಟ್ಯೂಯೆಂಟ್, ಹೌದಾ? ಸೊ 2 ಅಥವಾ 3 ನಾವು ಏನಪ್ಪ ಮಿಕ್ಸಪ್ ಮಾಡಿದ್ವಿ, ಮಿಕ್ಸರ್ ಮಾಡಿದ್ವಿ, ಅದರೊಳಗೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಎಷ್ಟು ವ್ಯಾಲ್ಯೂ ಐತಿ ಅದನ್ನ ಹೆಂಗೆ ಕಂಡುಹಿಡಿತೀವಪ್ಪ ಅಂತಂದ್ರೆ ಇಟ್ ಇಸ್ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಕಾನ್ಸ್ಟೆಂಟ್ಸ್. ಅದ್ರ ಇರುವಂಥ ಎಲ್ಲ ಕಾನ್ಸ್ಟೆಂಟ್ ಅನ್ನ ತಗೊಂಡು ಅದರ 1 ಡಿವೈಡೆಡ್ ಬೈ ಉಳಿದು ಎಲ್ಲ ಮಾಡಿ ಟೋಟಲ್ ಮಾಡಿದ್ರೆ ಏನು ಸಿಗ್ತದೆ ನಿಮ್ಗೆ ಆ ಒಂದು ನಮಗೆ ಮೋಲ್ ಫ್ರಾಕ್ಷನ್ ಸಿಗ್ತೈತಿ. ಅದು ಡೆಫಿನೇಷನ್ ಐತೆ. ಇಲ್ಲಿ ನೋಡ್ರಿ ಏನು ಮಾಡ್ತಾನವ ಟೆಂಪರೇಚರ್ ಕಾನ್ಸ್ಟೆಂಟ್ ತೊಗೊಂಡಿದ್ರೆ 3 ಗ್ಯಾಸಸ್ ತೊಗೊಂಡು ಏನು ಮಾಡ್ತಾರಪ್ಪ ಒಂದು ವ್ಯಾಲ್ಯೂಗಳು ಹಾಕ್ತಾನೆ, ಒಂದು ಸ್ಪೇಸ್ ಐತೆ ಒಂದು ಆ ಸ್ಪೇಸ್ ಒಳಗೆ ಏನು ಮಾಡ್ತಾನೆ ರೀ 3 ಏನು ಮಾಡ್ತಾನೆ ಗ್ಯಾಸ್ ಹಾಕ್ತಾನೆ ರೀ, ಹೌದಾ? ಟೆಂಪರೇಚರ್ ಕಾನ್ಸ್ಟೆಂಟ್ ಇದ್ದಾನು, ಸೊ ವ್ಯಾಲ್ಯೂನು ಕಾನ್ಸ್ಟೆಂಟ್ ಐತೆ. ಆ 3 ಕೂಡ ಒಂದು ಏನ್ರಿ ಕಂಟೈನರ್ ಒಳಗೆ ಅದಾವ ಅಂದಾಗ ವ್ಯಾಲ್ಯೂನು ಕಾನ್ಸ್ಟೆಂಟ್ ಆಯಿತು. ಇನ್ನು ಆ ಪಾರ್ಷಲ್ ಪ್ರೆಷರ್ ಏನಂತಪ್ಪ ಅಂದ್ರೆ ಪ್ರತಿಯೊಂದು ಗ್ಯಾಸ್ ಪಾರ್ಷಲ್ ಪ್ರೆಷರ್ ಏನಪ್ಪ ಅಂದ್ರೆ P1 P2 P3 ಅಂತ ಹೇಳ್ತಾನೆ. 3 ಗ್ಯಾಸ್ ಅದು. ಫಸ್ಟ್ ಗ್ಯಾಸ್ P1, ಸೆಕೆಂಡ್ ಗ್ಯಾಸ್ P2, ಥರ್ಡ್ ಗ್ಯಾಸ್ P3. ಸೊ ಇವಾಗ ನಾವು ಹೆಂಗೆ ಬರೀತೀವಪ್ಪ ಅಂದ್ರೆ ಬೈ ಯೂಸಿಂಗ್ ಐಡಲ್ ಗ್ಯಾಸ್ ಈಕ್ವೇಷನ್. ಐಡಲ್ ಗ್ಯಾಸ್ ಈಕ್ವೇಷನ್ ತಗೊಂಡು ಏನು ಮಾಡ್ತಾನೆ ರೀ P1 is equal to ಏನಾಗ್ತಿದ್ದು N1 RT by V ಅಂತ ಆಗ್ತದೆ, ಹೌದಾ? RT and V ಅಂದರೆ ಕಾನ್ಸ್ಟೆಂಟ್ ಟರ್ಮ್ಸ್ ಅಂತ ಹೇಳಿ ನಾವೇ, ಹೌದ್ರೆ? ವೇರಿಯೇಬಲ್ ಯಾವ್ದಾವ ಇಲ್ಲಿ ಪ್ರೆಷರ್ ಅನ್ನೋದು P1 ಅದು ಫಸ್ಟ್ ಗ್ಯಾಸ್ ಅದ, N1 ಅನ್ನೋದು ನಂಬರ್ ಆಫ್ ಮೋಲ್ಸ್ ಆಫ್ ಫಸ್ಟ್ ಗ್ಯಾಸ್. ಆರ್ ನಮ್ಮ ಗ್ಯಾಸ್ ಕಾನ್ಸ್ಟೆಂಟ್ ಐತಿ, ಟೆಂಪರೇಚರ್ ಕಾನ್ಸ್ಟೆಂಟ್ ಇಟ್ಟಿದ್ರಿ, ವ್ಯಾಲ್ಯೂ ಬಂತು ಸೇಮ್ ಐತಿ, ಯಾಕಂದ್ರೆ 3 ಕೂಡಿ ಒಂದೇ ವ್ಯಾಲ್ಯೂ ಹಾಕಿದ್ವಿ. ನೆಕ್ಸ್ಟ್ P2 ತಗೊಂಡ್ರಪ್ಪ ಅಂದ್ರೆ P2 is equal to N2 RT by V ಆಗ್ತೈತಿ. ಅದೇ ಥರ P3 ತಗೊಂಡ್ರೆ N3 RT by V ಆಗ್ತೈತಿ. ಇನ್ನು ನೆಕ್ಸ್ಟ್ ಇವೆಲ್ಲ ಏನಪ್ಪ ಅಂದ್ರೆ N1 N2 N3 ಅನ್ನೋವೇನ್ರಿ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ 3 ಗ್ಯಾಸಸ್. ಅವು 3 ಏನಪ್ಪ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ 3 ಗ್ಯಾಸಸ್ ಅಂತ ಆಗ್ತೈತಿ. ಇನ್ನು ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ವಾಟ್ ಇಟ್ ಇಸ್ ಟೋಟಲ್ ಪ್ರೆಷರ್, ಅಕಾರ್ಡಿಂಗ್ ಟು ವಾಟ್ ಇಟ್ ಇಸ್ ಡಾಲ್ಟನ್ಸ್ ಲಾ.
ಆ ಡಾಲ್ಟನ್ಸ್ ಲಾ ಇಟ್ಕೊಂಡು ಏನು ಮಾಡ್ತೀವಿ ನಾವು ಟೋಟಲ್ ಪ್ರೆಷರ್ ಹೆಂಗೆ ಬರೀತೀವಿಪ್ಪ ಅಂದ್ರೆ ಪಿ ಟೋಟಲ್ ಅಂತ ಬರಿತೀವಿ. ಆ ಪಿ ಟೋಟಲ್ ಇಸ್ಕೊಂಡು ಏನಾಗ್ತಿದ್ರೆ P1 ಪ್ಲಸ್ P2 ಪ್ಲಸ್ P3 ಆಗ್ತದೆ. ಹೌದಾ? ಅಂದ್ರೆ ಏನ್ರಿ ಈ ಟೋಟಲ್ ವ್ಯಾಲ್ಯೂಗಳು ಏನಪ್ಪ ಪ್ರೆಷರ್ ಅಪ್ಲೈ ಮಾಡಿದ್ರು ಟೋಟಲ್ ಪ್ರೆಷರ್ ಐತಪ್ಪ ಅಂದ್ರೆ ನಾವೆಲ್ಲ ಎದ್ರ ಸಂಬಂಧವಪ್ಪ ಅಂದ್ರೆ ಈ ಮೂರು ಗ್ಯಾಸ್ ಕೂಡ ಪ್ರೆಷರ್ ಹಾಕಿದ್ರೆ ಏನಪ್ಪ ಅಂದ್ರೆ ಟೋಟಲ್ ಪ್ರೆಷರ್ ಆಗ್ತದೆ. ಅದಕ್ಕೆ ನಾವು P1 P2 P3 ಅನ್ನ ಆ್ಯಡ್ ಮಾಡ್ತೀವಿ. ಹೌದ್ರಿ? ಸೊ ಇನ್ನು P1 ಅಂದ್ರೆ ನಮ್ಗೆ ವ್ಯಾಲ್ಯೂ ಐತಿ N1/RT ಸಾರಿ N1RT/V ಅಂತ ಐತಿ. N1RT/V. P2 ಅಂದ್ರೆ ಎಷ್ಟಿದ್ರಿ N2RT/V. N2RT/V. ಇನ್ನು P3 ಅಂದ್ರೆ ಎಷ್ಟಿದ್ರಿ N3RT/V. N3RT/V ಆಗಿದೆ. ಇಲ್ಲಿ ಮೂರತ್ರೊಳಗೆ ಒಂದು ಕಾನ್ಸ್ಟೆಂಟ್ ಟರ್ಮ್ ಐತಪ್ಪ ಏನೈತಿ RT/V ಅನ್ನೋದು ಕಾನ್ಸ್ಟೆಂಟ್ ಟರ್ಮ್ ಅದು. ಆ ಕಾನ್ಸ್ಟೆಂಟ್ ಅನ್ನು ತೆಗೆದ್ರೆ ಏನು ಉಳಿತಿದೆ ನಮಗೆ N1 ಪ್ಲಸ್ N2 ಪ್ಲಸ್ N3 ಅಂತ ಉಳಿದಿದೆ. ಈ N1 N2 N3 ಏನ್ರಿ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ಇದೆಲ್ಲ. ಹೌದಾ? ಅದಕ್ಕೆ ಏನು ಮಾಡ್ತೀವಿ ನಮ್ಮಲ್ಲಿ P ಟೋಟಲ್ ಇಸ್ಕೊಲ್ ಟು ಏನಾದ್ರು ನೋಡಿ P ಟೋಟಲ್ ಇಸ್ಕೊಲ್ ಟು NRT/V ಅಂತ ಬರೀತೀವಿ. ಯಾಕೆ ಏನಂತ ಬರ್ತೀವಿ ಇವು ಮೂರು ಎಲ್ಲ ಕೂಡಿಸಿದಾಗ ನಮಗೆ ಏನು ಸಿಗ್ತದೆ ಟೋಟಲ್ ನಂಬರ್ ಆಫ್ ಮೋಲ್ಸ್ ಸಿಗ್ತದೆ. ಹೌದಾ? N1 N2 N3 ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಫಸ್ಟ್ ಗ್ಯಾಸ್, ನಂಬರ್ ಆಫ್ ಮೋಲ್ಸ್ ಆಫ್ ಸೆಕೆಂಡ್ ಗ್ಯಾಸ್, ನಂಬರ್ ಆಫ್ ಮೋಲ್ಸ್ ಆಫ್ ಥರ್ಡ್ ಗ್ಯಾಸ್. ಇವು ಮೂರು ಕೂಡಿಸಿದ್ರೆ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಸಿಗ್ತದೆ. ಅದಕ್ಕೆ ಅದನ್ನು N ಅಂತ ಕೊಡ್ತೀವಿ ನಾವು. ಯಾಕಂದ್ರೆ ಟೋಟಲ್ ಬಗ್ಗೆ ಮಾತಾಡಕತ್ತೀವಿ P ಟೋಟಲ್ ಅಂತ ಐತಿ. ಹೌದಾ? ಸೊ ಟೋಟಲ್ ಮಾತಾಡಕತ್ತೀವಿ ಅಂದ್ಕೊಳ್ಳಿ NRT/V ಅಂತ ಕರೀತೀವಿ ನಾವು. ಇನ್ನು ಏನು ಮಾಡ್ತೀವಿ ನಾವು ಈಗ ಏನಾದ್ರೆ ಟೋಟಲ್ ಗೊತ್ತಾಗ್ತ ಟೋಟಲ್ ಪ್ರೆಷರ್ ನಮ್ಗೆ ಗೊತ್ತಾದ್ರೆ ಟೋಟಲ್ ಪ್ರೆಷರ್ ನಾವು ಫೈಂಡ್ ಔಟ್ ಮಾಡಿದ್ವಿ. ಈ ಟೋಟಲ್ ಪ್ರೆಷರ್ ಇಟ್ಕೊಂಡು ನಾವು ಫಸ್ಟ್ ಗ್ಯಾಸ್ ಪ್ರೆಷರ್ ಎಷ್ಟಿತ್ತು ಅಂತ ಕಂಡುಹಿಡಿಯಬೇಕಾದ್ರೆ ಏನು ಮಾಡ್ತೀರಿ ಅದೇ ಏನು ಮಾಡಬೇಕು ಡಿವೈಡಿಂಗ್ P1/P ಟೋಟಲ್. ಹೌದ್ರಿ? ಫಸ್ಟ್ ಗ್ಯಾಸ್ ಅದು ಒಂದನೇ ಗ್ಯಾಸ್ ಪ್ರೆಷರ್ ಎಷ್ಟಿತ್ತು ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಏನು ಮಾಡ್ತೀರಿ P1/P ಟೋಟಲ್ ಮಾಡ್ತೀವಿ. ಸೊ ಅವಾಗ ಏನಾಗೈತೆ ಅಂದ್ರೆ P1/P ಟೋಟಲ್ ಇಸ್ಕೊಲ್ ಟು ಏನೈತೆ ಅಂದ್ರೆ P1 ಅಂದ್ರೆ N1RT ಬರ್ದಿರೋ N1RT/V ಡಿವೈಡೆಡ್ ಬೈ ಏನಾಗೈತ್ರಿ NRT/V. ಇದನ್ನ ರಿವರ್ಸ್ ಬರ್ದಂದ್ರೆ ಇಂಟು ಹಾಕಿದ್ರೆ ಏನಾಗ್ತೈತಿ ಉಲ್ಟಾ ಆಗ್ತೈತಿ ಡಿವೈಡೆಡ್ ಬೈ ಇದನ್ನ ಉಲ್ಟಾ ಆಗ್ತೈತಿ. ಹೌದಾ? ಈಗ ಸಿಂಪಲ್ ಬರ್ದಿ ನೋಡಿ N1RT/V ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ ಏನದು NRT/V. ಈ V ಕ್ಯಾನ್ಸಲ್ ಆಗ್ತೈತಿ RT ಕ್ಯಾನ್ಸಲ್ ಆಗ್ತೈತಿ. ಏನು ಉಳಿದಿದೆ ನಮಗೆ ಇಲ್ಲಿ ಬರೀ ಎಷ್ಟು ಉಳಿದ್ರೆ N1/N ಅಂತ ಉಳಿತೈತಿ. ಹೌದಾ? ಈ N1/N ಅಂದ್ರೆ ಏನು ಮೆಜರ್ ಕೊಡ್ತಾರೋ ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ x1 ಅಂತ ಕರೀತಾರೆ. ಹೌದ್ರಿ? x1 ಅಂತ ಯಾಕೆ ಕರೀತಾರಪ್ಪ ಅಂದ್ರೆ ಇಟ್ ಇಸ್ ಕಾಲ್ಡ್ ಮೋಲ್ ಫ್ರಾಕ್ಷನ್ ಆಫ್ ಫಸ್ಟ್ ಗ್ಯಾಸ್ ಅಂತ ಅಲ್ಲ. ಹೌದ್ರಿ? ಸೊ ನೆಕ್ಸ್ಟ್ ಇಲ್ಲಿ ಏನಾದ್ರೆ P1/P2 ಇಸ್ಕೊಲ್ ಟು N1/N ಉಳಿದ್ರಿ ಅದನ್ನ ನಾವು ಏನು ಕರೀತೀವಿ x1 ಅಂತ ಕರೀತೀವಿ. ಹೌದಾ? ಸೊ ಈ x1 ನಾವು ಏನು ಕರೀತೀವಿ ಅಂತಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಫಸ್ಟ್ ಗ್ಯಾಸ್ ಅಂತ ಕರೀತೀವಿ. ಇನ್ನು ನಾವು ಪ್ರೆಷರ್ ಆಫ್ ಫಸ್ಟ್ ಗ್ಯಾಸ್ ಬೇಕಾಗಿತ್ತು ನಾವು P1 ವ್ಯಾಲ್ಯೂ ಅಷ್ಟೇ ಬೇಕಾಗಿತ್ತು. ಈಗ ನಮ್ಗೆ ಏನೈತೆ ಲೆಫ್ಟ್ ಸೈಡ್ಗೆ P1/P ಟೋಟಲ್ ಅಂತ ಐತಿ. ಅದಕ್ಕೆ ಏನು ಮಾಡ್ತಾನೆ ಈಗ P ಟೋಟಲ್ ಈ ಕಡೆ ಕಳಿಸ್ತಾನೆ. ಅವಾಗ ಏನು ಉಳಿತಿತ್ತು ಲೆಫ್ಟ್ ಸೈಡ್ಗೆ ಬರೀ P1 ಉಳಿತಿತ್ತು. P1 ಇಸ್ಕೊಲ್ ಟು ಏನು ಉಳಿದ್ರಿ x1 into P ಟೋಟಲ್ ಆಯಿತು. ಸೊ ದೆನ್ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಹಿಯರ್ ನಾವು ಸೊ ವಿ ಹ್ಯಾವ್ ಫೌಂಡ್ ದಟ್ ಪ್ರೆಷರ್ ಆಫ್ ಫಸ್ಟ್ ಗ್ಯಾಸ್ ಅಂದ್ರೆ ಏನ್ರಿ x1 into P ಟೋಟಲ್. ಇನ್ನು ಅದೇ ಥರ ಸೆಕೆಂಡ್ ಗ್ಯಾಸ್ ಬೇಕಾಗಿತ್ತಪ್ಪ ಅಂದ್ರೆ P2 into x2 ಟೋಟಲ್ ಆಗ್ತೈತಿ. P2 ಇಸ್ಕೊಲ್ ಟು x2 into P ಟೋಟಲ್ ಆಗ್ತೈತಿ. ಹಂಗೆ P3 ಬೇಕಾಗಿತ್ತಪ್ಪ ಅಂದ್ರೆ x3 into P ಟೋಟಲ್ ಆಗ್ತೈತಿ. ಇಲ್ಲಿ ಏನು ಇಲ್ಲಪ್ಪ ಅಂದ್ರೆ ಡಾಟ್ ಕೊಟ್ಟಿದ್ದಾನೆ ಅಂದ್ರೆ ಇಂಟು ಸೈನ್ ಅನ್ನ ಕ್ಲಿಯರಾ? ಸೊ ಅದಕ್ಕೆ ನಾವೇನು ಕನ್ಕ್ಲೂಷನ್ ಕೊಡ್ತೀವಪ್ಪ ಅಂದ್ರೆ ನಾವು ಎಲ್ಲ ಮಿಕ್ಸರ್ ಒಳಗಿಂದ ಪ್ರತಿ ಗ್ಯಾಸ್ ಅನ್ನು ಏನು ಮಾಡ್ಬೋದು ಪಾರ್ಷಲ್ ಪ್ರೆಷರ್ ಕಂಡುಹಿಡಿಬಹುದು. ಬಟ್ ಅದು ಕಂಡುಹಿಡಿಬೇಕಾದ್ರೆ ನಮಗೆ ಎರಡು ಟರ್ಮ್ಸ್ ಗೊತ್ತಿರಬೇಕು. ಏನು ಗೊತ್ತಿರಬೇಕು ಟೋಟಲ್ ಪ್ರೆಷರ್ ಗೊತ್ತಿರಬೇಕು ರೀ ಮತ್ತೊಂದು ಏನು ಗೊತ್ತಿರಬೇಕು ಮೋಲ್ ಫ್ರಾಕ್ಷನ್ ಆಫ್ ಇಂಡಿವಿಜುವಲ್ ಗ್ಯಾಸಸ್. ಪ್ರತಿಯೊಂದು ಗ್ಯಾಸ್ ಮೋಲ್ ಫ್ರಾಕ್ಷನ್ ನಮಗೆ ಗೊತ್ತಿರಬೇಕು ಅಂತ ಹೇಳ್ತಾನೆ. ಕ್ಲಿಯರ್? ಓಕೆ. ಸೊ ಬೇಸ್ಡ್ ಆನ್ ದಿಸ್ ವಿ ಹ್ಯಾವ್ ಜಸ್ಟ್ ಸಾಲ್ವ್ ಒನ್ ಪ್ರಾಬ್ಲಮ್ ಬೇಸ್ಡ್ ಅಪಾನ್ ದಿಸ್ ಒನ್. ಈ ಡಾಲ್ಟನ್ಸ್ ಲಾನ ಇಟ್ಕೊಂಡು ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ರೆ ಕ್ಲಿಯರ್. ಸೊ ಅದನ್ನು ಸ್ವಲ್ಪ ನೀವು ನೋಡ್ಕೊಂಡು ಬಿಟ್ಟಿರಪ್ಪ ಅಂದ್ರೆ ಭಾಳ ಈಸಿ ಅನಿಸ್ತೈತಿ, ಏನು ಕಾಂಪ್ಲಿಕೇಟೆಡ್ ಇಲ್ಲ. ಕ್ಲಿಯರ್? ನೋಡಿ ಪ್ರಾಬ್ಲಮ್ಸ್ ಏನು ಹೇಳ್ತೈತೆ ನಮ್ಗೆ ನಿಯಾನ್ ಡೈಆಕ್ಸಿಜನ್ ಮಿಕ್ಸ್ಚರ್ ಏನು ಮಾಡಿದಾರೆ ಅವರು ನಿಯಾನ್ ಮತ್ತು ಡೈಆಕ್ಸಿಜನ್ ಅಂತ ಎರಡು ಗ್ಯಾಸ್ ತೊಗೊಂಡಿದ್ದಾರೆ. ಒಂದು ನಿಯಾನ್ ಇನ್ನೊಂದು ಡೈಆಕ್ಸಿಜನ್. ಕ್ಲಿಯರ್? ನಿಯಾನ್ ಡೈಆಕ್ಸಿಜನ್ ಮಿಕ್ಸ್ಚರ್ ಕಂಟೇನ್ಸ್ ಹೌದ್ರೆ ಎರಡು ಮಿಕ್ಸ್ಚರ್ ಕಂಟೇನ್ಸ್ ಎಷ್ಟು ಅದಾವಪ್ಪ ಅಂದ್ರೆ 70.6 ಗ್ರಾಮ್ ಆಫ್ ಡೈಆಕ್ಸಿಜನ್. ಎರಡು ಮಿಕ್ಸ್ಚರ್ ತೊಗೊಂಡಿದ್ದಾರೆ. ಆ ಎರಡು ಮಿಕ್ಸ್ಚರ್ ಒಳಗೆ ಆಕ್ಸಿಜನ್ ಎಷ್ಟು ಗ್ರಾಮ್ ಐತಪ್ಪ ಅಂತಂದ್ರೆ ಎಷ್ಟು ಗ್ರಾಮ್ ಐತ್ರಿ 70.6 ಗ್ರಾಮ್ ಐತಿ. ಹೌದಾ?
70.6 ಗ್ರಾಮ್ ಅಷ್ಟು ಏನ್ರಿ ಡೈಆಕ್ಸಿಜನ್ ಐತಿ ಅಂಡ್ 167.5 ಗ್ರಾಮ್ ಆಫ್ ನಿಯಾನ್. ನಿಯಾನ್ ಎಷ್ಟು ಗ್ರಾಮ್ ತಗೊಂಡಿದ್ದಾರೆ? 167.5 ಗ್ರಾಮ್ ತಗೊಂಡಿದ್ದಾರೆ. ಹೌದಾ? ಇಲ್ಲಿ ಗ್ರಾಮ್ ಬೈ ಗ್ರಾಮ್ ಒಳಗೆ ಹೇಳ್ತಾರೆ ನಾವು ವ್ಯಾಲ್ಯೂ ಇವನ್ ಇಟ್ ಇಸ್ ವಾಟ್ ಇಟ್ ಇಸ್ ಇವನ್ ದೋ ಇಟ್ ಇಸ್ ಗ್ಯಾಸ್ ಬಟ್ ಹಿ ಹ್ಯಾಸ್ ವೇಟ್ ಇನ್ ದ ಗ್ರಾಮ್ಸ್. ಗ್ರಾಮ್ದಾಗ ವೇಟ್ ಮಾಡಿ ಹೇಳ್ತಾರೆ. ಹೌದಾ? ಸೊ ಏನೈತಂತ ಡೈಆಕ್ಸಿಜನ್ 70.6 ಗ್ರಾಮ್ ಐತಂತ. ಅದೇ ಥರ ನಿಯಾನ್ ಎಷ್ಟೈತಪ್ಪ ಅಂದ್ರೆ 167.5 ಗ್ರಾಮ್ ಐತಂತ. ಇಫ್ ಪ್ರೆಷರ್ ಆಫ್ ಮಿಕ್ಸ್ಚರ್ ಆಫ್ ದ ಗ್ಯಾಸಸ್ ಇನ್ ಸಿಲಿಂಡರ್ ಈಸ್ 25 ಬಾರ್. ಸಿಂಪಲ್ ಆಗಿ ಹೇಳ್ತೀನಿ ಈಗ. ಕ್ಲಿಯರ್? ನಮಗೆ ಯೂಶುವಲ್ ಏನಪ್ಪ ಗ್ಯಾಸ್ ಸಿಲಿಂಡರ್ ಗೊತ್ತಿದೆ ನಮ್ಗೆ. ಹೌದಾ? ಸೊ ಸಿಲಿಂಡರ್ ಒಳಗೆ ನೀವು ಸ್ವಲ್ಪ ಹಿಂಗೆ ಶೇಕ್ ಮಾಡಿದಾಗ ನಮಗೆ ಏನಪ್ಪ ಲಿಕ್ವಿಡ್ ಗತಿ ಕಾಣಿಸ್ತೈತೆ. ಅರ್ಥ ಆಗತ್ತೆ? ಸೊ ಸಿಲಿಂಡರ್ ಹೆಂಗಿರಪ್ಪ ಲಿಕ್ವಿಡ್ ಗತಿ ಕಾಣಿಸ್ತೈತೆ ನಮಗೆ ಬಟ್ ಇಟ್ ಇಸ್ ನಾಟ್ ಅ ಲಿಕ್ವಿಡ್. It is liquefied petroleum gas ಅಂತ ಕರೀತೀವಿ ನಾವು. LPG in the sense what it is liquefied petroleum gas means what it is it has converted as a liquid. Gas ಅಂತ ಏನು ಮಾಡಿದ್ದಾರೆ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಬಟ್ if you just open the knob it will convert fastly, it will convert as a gas. ಅಷ್ಟು ಹೈ ಪ್ರೆಷರ್ ಒಳಗೆ ಏನು ಮಾಡಿರ್ತಾರೆ ಅದರೊಳಗೆ ಆ್ಯಡ್ ಮಾಡಿರ್ತಾರೆ. ಸಿಲಿಂಡರ್ ಒಳಗೆ ಆ್ಯಡ್ ಮಾಡಿರ್ತಾರೆ. ಅಂತ ಆಗೈತಿ. ಸೊ ಆಲ್ರೆಡಿ ವಿ ನೋ ದಟ್ ಗ್ಯಾಸಸ್ ಆರ್ ಹೈಲಿ ಕಾಂಪ್ರೆಸಬಲ್ ಅಂತ ಹೇಳ್ತೀವಿ. ಗ್ಯಾಸನ್ನು ನಾವು ಅತಿಯಾಗಿ ಕಾಂಪ್ರೆಸ್ ಮಾಡಬಹುದು. ಅತಿಯಾಗಿ ಕಾಂಪ್ರೆಸ್ ಮಾಡಿದಾಗ ಏನಾಗ್ತೈತಿ ಗ್ಯಾಸ್ ಕ್ಯಾನ್ ಕನ್ವರ್ಟ್ ಆಸ್ ಅ ಲಿಕ್ವಿಡ್. ಕ್ಲಿಯರ್? ಸೊ ಅದಕ್ಕೆ ನಾವು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಪೆಟ್ರೋಲಿಯಂ ಗ್ಯಾಸ್ ಅದು ಆ್ಯಕ್ಚುಲಿ ಇಟ್ ಇಸ್ ಲಿಕ್ವಿಫೈಡ್. ಅದು ಲಿಕ್ವಿಡ್ ಸ್ಟೇಟ್ ಒಳಗೆ ಮಾಡಿರ್ತಾರೆ. ಅವರು ಹೆಂಗೆ ಮಾಡಿರ್ತಾರಪ್ಪ ಅಂದರೆ ಪರ್ಟಿಕ್ಯುಲರ್ ಟೆಂಪ್ರೇಚರ್ ದೇ ಆರ್ ಜಸ್ಟ್ ಮೇಡ್ ಇಟ್ ಇನ್ ಹೈ ಪ್ರೆಷರ್. ಹೈ ಪ್ರೆಷರ್ ಒಳಗೆ ಹಾಕಿ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಫಿಕ್ಸ್ ಮಾಡಿದಾಗ ಏನಾಗ್ತೈತದೋ ಗ್ಯಾಸ್ ವಿಲ್ ಬಿ ಕನ್ವರ್ಟೆಡ್ ಆಸ್ ಲಿಕ್ವಿಡ್. ಕ್ಲಿಯರ್? ಸೊ ಅದು ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಇತ್ತು ಆ್ಯಕ್ಚುಲಿ. ಅದನ್ನ ಏನು ಮಾಡಿದ್ರು ಸ್ವಲ್ಪ ನಿಮ್ಮ ಸ್ವಲ್ಪ ಸಿಲೆಬಸ್ ಅಂತ ತೆಗೆದಂಗೆ ಕಾಣಿಸ್ತದೆ. ಲಿಕ್ವಿಫಿಕೇಶನ್ ಆಫ್ ಗ್ಯಾಸಸ್ ಇಸ್ ನಾಟ್ ಫಾರ್ ಯುವರ್ ಸಿಲೆಬಸ್ ಆಯ್ತು. ಕ್ಲಿಯರ್? ಸೊ ಅದು ನಿಮ್ಗೆ ಇಲ್ಲ ಅನಿಸ್ತೈತೆ ನಮ್ಗೆ. ಹೌದ್ರಿ? ಅದು ನಿಮ್ಮ ಚಾಪ್ಟರ್ ಹೋಗಿತ್ತು ಆ್ಯಕ್ಚುಲಿ. ಸೊ ಹೆಂಗೆ ನಾವು ಗ್ಯಾಸನ್ನ ಲಿಕ್ವಿಫೈ ಹಾಕವು ಅನ್ನೋದಕ್ಕೆ ಒಂದು ಗ್ಯಾಸಸ್ನ ಎಕ್ಸಾಂಪಲ್ ತೊಗೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡ್ತಾರೆ. ಓಕೆ? ಅದು ಇರಲಿ. ಈಗ ಏನು ಮಾಡಿದಾರೆ ಒಂದು ಸಿಲಿಂಡರ್ ಒಳಗೆ ಏನು ಮಾಡಿದಾರಪ್ಪ ಅಂದ್ರೆ ಡೈಆಕ್ಸಿಜನು ಮತ್ತು ಏನು ಮಾಡಿದ್ರೆ ನಿಯಾನ್ ಇವೆರಡು ಗ್ಯಾಸನ್ನು ಕಾಂಪ್ರೆಸ್ ಮಾಡಿ ಅವರು ಆ್ಯಡ್ ಮಾಡಿದ್ರು. ಅದಕ್ಕಾಗಿ ದೇ ಹ್ಯಾವ್ ಜಸ್ಟ್ ಮೇಡ್ ಇಟ್ ಆಸ್ ಅ ಗ್ರಾಮ್. ಇವನ್ ಯು ಕ್ಯಾನ್ ಜಸ್ಟ್ ಲುಕ್ ಅಟ್ ದ ಸಿಲಿಂಡರ್ ಆಲ್ಸೋ ದೇ ಹ್ಯಾವ್ ಜಸ್ಟ್ ಮೇಡ್ ದ ವೇಟ್. ದೇ ಹ್ಯಾವ್ ಗಿವನ್ ದ ಗೇಟ್ ನಾಟ್ ವಾಟ್ ಇಟ್ ಇಸ್ ವೇಟ್ ನಾಟ್ ಇನ್ ದ ml. ಹೌದ್ರೆ? ಅದ್ರೊಳಗೆ ಏನು ಮಾಡಿದ್ರು ಅವರು kg ಒಳಗೆ ಹೇಳ್ತಾರೆ ಆ್ಯಕ್ಚುಲಿ ಗ್ಯಾಸನ್ನು. ಹೌದ್ರೆ? ಸೊ ಅದಕ್ಕೆ ಏನು ಮಾಡ್ತಾರೆ 70.6 ಗ್ರಾಮ್ದಷ್ಟು ಡೈಆಕ್ಸಿಜನ್ ಐತಿ, ಆಮೇಲೆ 167.5 ಗ್ರಾಮ್ದಷ್ಟು ನಿಯಾನ್ ಐತಿ. ಅವೆರಡನ್ನು ತೊಗೊಂಡು ಏನಪ್ಪ ಅಂದ್ರೆ ಒಂದು 25 ಬಾರ್ ಪ್ರೆಷರ್ ಒಳಗೆ ಏನು ಮಾಡಿದ್ದಾರೆ ಒಂದು ಸಿಲಿಂಡರ್ ಒಳಗೆ ಹಾಕಿದ್ದಾರೆ. ಕ್ಲಿಯರ್? ನೆಕ್ಸ್ಟ್ ವಾಟ್ ಈಸ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಡೈಆಕ್ಸಿಜನ್ ಆ್ಯಂಡ್ ನಿಯಾನ್ ಇನ್ ದ ಮಿಕ್ಸ್ಚರ್ ಅಂತ ಹೇಳ್ತಾರೆ. ಹೌದಾ? ಎರಡು ಗ್ಯಾಸದ ವೇಟ್ ಕೊಟ್ಟಿದ್ದಾರೆ, ಟೋಟಲ್ ಪ್ರೆಷರ್ ಕೊಟ್ಟಿದ್ದಾರೆ. ಹೌದಾ? ಎರಡು ಗ್ಯಾಸದ ವೇಟ್ ಕೊಟ್ಟಿದ್ದಾರೆ in the gram and they are just given as a total pressure and they are telling to find out what it is. You have to find out the what partial pressure of each gases. ಎರಡು ಗ್ಯಾಸದ ಪಾರ್ಷಿಯಲ್ ಪ್ರೆಷರ್ ಕಂಡುಹಿಡಿಯಕ್ಕೆ ಹೇಳಿದರು. ನಾವು ಇದೇ ಜಸ್ಟ್ ಮುಗಿಸಿದೀವಿ. ಇದ್ರು ಏನು ಹೇಳ್ತಿದ್ರು ಇಫ್ ವಿ ನೋ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಪಾರ್ಷಿಯಲ್ ಪ್ರೆಷರ್ ಇಫ್ ವಿ ನೋ what it is what we should know mole fraction as well as total pressure of the mixture. ಹೌದ್ರಿ? ಮೋಲ್ ಫ್ರಾಕ್ಷನ್ ಆ್ಯಂಡ್ ಟೋಟಲ್ ಪ್ರೆಷರ್ ಆಫ್ ದ ಮಿಕ್ಸ್ಚರ್ ಇದು ನಮ್ಗೆ ಸಿಕ್ಕಿದ್ರಿ ಈಗಾಗಲೇ. ಟೋಟಲ್ ಪ್ರೆಷರ್ ಕೊಟ್ಟರು 25 ಬಾರ್ ಅಂತ. ಬಟ್ ಮೋಲ್ ಫ್ರಾಕ್ಷನ್ ಅವ್ರು ಕೊಟ್ಟಿಲ್ಲ. ಅವ್ರು ಏನು ಕೊಟ್ಟಿದ್ದಾರೆ ಗ್ರಾಮ್ ಕೊಟ್ಟಿದ್ದಾರೆ ಬರೇ. ಹೌದಾ? ಎಷ್ಟು ಗ್ರಾಮ್ ಅದಾವ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಗ್ರಾಮನ್ನು ತಗೊಂಡು ಏನು ಮಾಡ್ಬೇಕು ನಾವು ಮೊದಲು ಮೋಲ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೋಬೇಕು. ಹೌದ್ರಿ? ಸೊ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕಪ್ಪ ವಿ ಹ್ಯಾವ್ ಟು ಫೈಂಡ್ ಔಟ್ ಫಸ್ಟ್ ವಾಟ್ ಇಟ್ ಇಸ್ N1 number of moles of first gas and number of moles of second gas ಕಂಡುಹಿಡಿಬೇಕು ನಾವು. ಹೌದಾ? ಎಷ್ಟು ನಂಬರ್ ಆಫ್ ಮೋಲ್ಸ್ ಐತಿ ಅಂತ ಕಂಡುಹಿಡಿಬೇಕು. ಆ ನಂಬರ್ ಆಫ್ ಮೋಲ್ಸ್ ಬೇಕಾಗಿತ್ತಪ್ಪ ಅಂದ್ರೆ ನಮಗೆ ಈಕ್ವೇಷನ್ ಐತಿ N1 is equal to ಏನು ಹೇಳ್ತೈತೆ ಅಂದ್ರೆ ಸ್ಮಾಲ್ m divided by capital M. Small m in the sense what it is small m is what the mass of gas. ಎಷ್ಟು ಇತ್ತು ಡೈಆಕ್ಸಿಜನ್ ಎಷ್ಟು ಇತ್ತು ಅಂದ್ರೆ 70.6 ಗ್ರಾಮ್ ಐತಿ. 70.6 ಗ್ರಾಮ್ ಐತಿ. ಕ್ಲಿಯರ್? 70.6 ಗ್ರಾಮ್ದಷ್ಟು ಏನಪ್ಪ ಅಂದ್ರೆ ಡೈಆಕ್ಸಿಜನ್ ಐತಿ. ಇದ್ರ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್ ಅಂದ್ರೆ ಎಷ್ಟಪ್ಪ ಅಂದ್ರೆ ಮೋಲಾರ್ ಮಾಸ್ ಅಂತ ಡೈಆಕ್ಸಿಜನ್. ಒಂದು ಆಕ್ಸಿಜನ್ ಎಷ್ಟಪ್ಪ ಅಂದ್ರೆ 16 ಐತಿ. ಹೌದಾ? ಮಾಸ್ ಅಂತವು ಎಷ್ಟು ಅದಾವು? 2 ಅದಾವು. ಡೈಆಕ್ಸಿಜನ್ ಮೀನ್ಸ್ 2 ಆಕ್ಸಿಜನ್ ಅಂದ್ರೆ ಎಷ್ಟು ಹಾಕಿದ್ರೆ ಡಿವೈಡೆಡ್ ಬೈ
32 ಹಾಕಿದ್ರು. ಕ್ಲಿಯರ್? 32 ಇದು ಹೇಳ್ತೀವಿ ಗ್ರಾಮ್ಸ್ ಪರ್ ಮೋಲ್ ಅಂತ ಹೇಳ್ತೀವಿ. ಹೌದಾ? 32 grams per mole. If we just simplify this one, so what do we get the answer? We get the answer is 2.21 molar per liter. Number of moles ಅಂತ ಬರ್ತೈತಲ್ಲ, number of moles per mole ಅಂತ ಹಾಕಿದ್ರು. ಹೌದ್ರಿ? ಸೊ ಅಂದ್ರೆ ಈ ಗ್ರಾಮ್ ಎರಡು ಕ್ಯಾನ್ಸಲ್ ಆಗ್ತೈತಿ. ಏನು ಉಳಿದಿದೆ ನಿಮಗೆ ಇಲ್ಲಿ ಬರೀ ಮೋಲ್ ಉಳಿದಿದೆ. N1 is equal to number of moles ಎಷ್ಟಿತ್ತು ಅಂದ್ರೆ 2.21 mole. ಎಂತದ್ದು ಇದು? N1 of oxygen. Number of moles of oxygen ಎಷ್ಟು ಬರ್ತದೆ ನಮಗೆ ಇಲ್ಲಿ 2.21 mole ಬರ್ತದೆ. ಇದಾಗೈತಲ್ಲ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಕಂಡುಹಿಡಿಯಬೇಕು ನಾವು. N1 ಅಂತ ಕಂಡುಹಿಡಿಯಬೇಕು. ಯಾಕಂತಂದ್ರೆ ಇಲ್ಲಿ ಗೊತ್ತೈತೆ ಏನ P1 is equal to N1 RT by V ಅಂತ ಐತಿ. ಹೌದಾ? ಅರ್ಥ ಆಗೈತ್ರಿ? ಟೆಂಪರೇಚರ್ ಅಂತ ಏನು ನಮ್ಗೆ ಕೊಟ್ಟಿಲ್ಲ, ಟೆಂಪರೇಚರ್ ಮೆನ್ಷನ್ ಮಾಡಿಲ್ಲ. ನಮಗೆ ಏನು ಕೊಟ್ಟಿದಾರಪ್ಪ ಅಂದ್ರೆ ಟೋಟಲ್ ಪ್ರೆಷರ್ ಕೊಟ್ಟಿದ್ದಾರೆ. ಹೌದಾ? ಆಮೇಲೆ ವ್ಯಾಲ್ಯೂಮ್ ಕೊಟ್ಟಿದ್ದಾರೆ. ವ್ಯಾಲ್ಯೂಮ್ ಇನ್ ದ ಸೆನ್ಸ್ ದೇ ಆರ್ ಗಿವನ್ ಇನ್ ಗ್ರಾಮ್ಸ್. ಅದಕ್ಕೆ ಏನು ಮಾಡಬೇಕು ನಾವಿಲ್ಲಿ N1 ಕಂಡುಹಿಡಿಯಬೇಕು ಫಸ್ಟ್. ಈ N1 ಹೇಗೆ ಕಂಡುಹಿಡಿತೀವಪ್ಪ ಅಂದ್ರೆ ನಂಬರ್ ಆಫ್ ಮೋಲ್ಸ್ we can get as small m divided by capital M. Small m is nothing but mass of a substance divided by molar mass of a substance. ಹೌದಾ? ಮಾಸ್ ಎಷ್ಟು ಐತಿ ಇಲ್ಲಿ 70.6 ಐತಿ. ಅದ್ರ ಮೋಲಾರ್ ಮಾಸ್ ಎಷ್ಟು ಮಾಡಿದ್ರೆ 32 ಐತಿ. ಇದು ಒಳ್ಳೆಯದು. ನೆಕ್ಸ್ಟ್ ಯಾವ ಗಿವನ್ ದಟ್ ನಿಯಾನ್ ಆಲ್ಸೋ. ನಿಯಾನ್ ಕೊಟ್ಟಿದ್ದಾರೆ. ನಿಯಾನ್ ವೇಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರಪ್ಪ ನಿಯಾನ್ ವೇಟ್ 167.5 ಗ್ರಾಮ್ ಅಂತ ಐತಿ. ಹೌದಾ? 167.5 ಗ್ರಾಮ್ ಐತಿ. ಇನ್ ಮೋಲಾರ್ ಮಾಸ್ ಆಫ್ ನಿಯಾನ್ ಎಷ್ಟು ಐತಿ ಅಂದ್ರೆ 20 ಐತಿ. ಇದು ಒಂದೇ ಐತಿ, ಒಂದೇ ಮೂಲ ಐತಿ. ಹೌದಾ? ಡೈ ಆಕ್ಸಿಜನ್ ಅಂತ ಎರಡು ಇಲ್ಲ, ಅಟಮ್ಸ್ ಎರಡು ಇಲ್ಲ, ಒಂದೇ ಅಟಮ್ ಐತಿ. ಅದಕ್ಕೆ ಎಷ್ಟು ಐತಿ ಅಂದ್ರೆ ಒಂದು ಅಟಮ್ ಮೊಲಿಕ್ಯುಲರ್ ವೇಟ್ ಎಷ್ಟು ಇದೆ 20 ಐತಿ ನಮಗೆ. ಹೌದಾ? ಸೊ ಇದನ್ನ ನೀವು ಮಾಡಿದ್ರೆ ಅಂದ್ರೆ ಎಷ್ಟು ಬರ್ತದೆ ನಮಗೆ ಎಷ್ಟು ಬರ್ತೈತೆ ಆನ್ಸರ್ ಅಂತಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ದಿಸ್ ವಾಟ್ ವಿ ಕ್ಯಾನ್ ಗೆಟ್ ಆಸ್ N2. N2 ಇದ್ರದ್ದು ಎಷ್ಟು ಬರ್ತೈತೆ ಅಂತಂದ್ರೆ ಎಷ್ಟು ಬರ್ತೈತಿ? ವಿ ಕ್ಯಾನ್ ಜಸ್ಟ್ ಟೇಕ್ ಇಟ್ ಆಸ್ 8.375 ಮೋಲ್ ಬರ್ತೈತೆ. ಹೌದಾ? 8.375 ಮೋಲ್. ದಿಸ್ ಇಸ್ ವಾಟ್ ದ N2. ಇದು N2 ಆಗ್ತದೆ. ನಂಬರ್ ಆಫ್ ಮೋಲ್ಸ್ ಆಫ್ ಡೈಆಕ್ಸೈಡ್ ಕಂಡುಹಿಡಿದ್ರೆ, ನಂಬರ್ ಆಫ್ ಮೋಲ್ಸ್ ಆಫ್ ನಿಯಾನ್ ಕಂಡುಹಿಡಿದ್ರೆ. ಸೊ N1 ಏನು ಅಂತ ನಮಗೆ ಗೊತ್ತಾಯ್ತು ಅಂದ್ರೆ ನಾವು ಏನು ಮಾಡ್ಬೋದು, ಮೋಲ್ ಫ್ರಾಕ್ಷನ್ ಅನ್ನು ಕಂಡುಹಿಡಬಹುದು. ಮೋಲ್ ಫ್ರಾಕ್ಷನ್ ಆಫ್ ಡೈಆಕ್ಸೈಡ್ ಬೇಕಾಗಿತ್ತು. ಆ ಡೈಆಕ್ಸೈಡ್ N1 ಅಂತ ಹೆಸರು ಕೊಟ್ಟಿದ್ದೀವಿ. ಸೊ ಹೆಂಗೆ ಕಂಡುಹಿಡ್ತೀವಿ ಅಂದ್ರೆ ಡೈಆಕ್ಸೈಡ್ ಅಂದ್ರೆ N1 divided by N1 plus N2 ಮಾಡಿದ್ರೆ ಏನು ಸಿಗ್ತದೆ ನಮಗೆ ಮೋಲ್ ಫ್ರಾಕ್ಷನ್ ಆಫ್ ಫಸ್ಟ್ ಗ್ಯಾಸ್ ಸಿಗ್ತದೆ. ಹೌದ್ರೆ? ಮಾರ್ಚ್ ಸಾರಿ ವಾಟ್ ಇಟ್ ಇಸ್ ಏನಾಗ್ತದೆ ನಮ್ಮ ಡೆಫಿನೇಷನ್. It is the ratio of number of moles of one component. It is the ratio of number of moles of one component to the total number of moles of component divided by total number of moles of component. ಅಂದ್ರೆ N1 divided by N1 plus N2 ಮಾಡಿದ್ರೆ ನಮಗೆ ಏನು ಸಿಗ್ತೈತೆ ಅಂತಂದ್ರೆ ಒಂದರ ಮೋಲ್ ಫ್ರಾಕ್ಷನ್ ನಮಗೆ ಸಿಗ್ತೈತಿ. ಅಂದ್ರೆ N1 ನಮಗೆ ಎಷ್ಟು ಇತ್ತು ಇಲ್ಲಿ? N1 ಎಷ್ಟು ಕಂಡುಹಿಡಿದ್ರೆ 2.21 ಅಂತ ಕಂಡುಹಿಡಿದ್ವಿ N1. ಹೌದಾ? N1 is equal to we have found 2.21 ಅಂತ ಕಂಡುಹಿಡಿದ್ವಿ. ಕ್ಲಿಯರ್? ಸೊ ಡಿವೈಡೆಡ್ ಬೈ N1 plus N2 ಅಂದ್ರೆ ಎಷ್ಟು ರೀ? 2.21 plus N2 ಅಂದ್ರೆ ಕಂಡುಹಿಡಿದ್ರು ಎಷ್ಟು ರೀ? 8.375. ಕ್ಲಿಯರ್? 8.375. ಸೊ ಏನಾದ್ರು ಸಿಂಪ್ಲಿಫೈ ಮಾಡಿದಾಗ ಏನಾಗ್ತೈತಿ? 2.21 divided by ಎರಡನ್ನೂ ಸಿಂಪ್ಲಿಫೈ ಮಾಡಿದ್ರೆ 10.585 ಬರ್ತೈತೆ. 10.585 ಬರ್ತೈತೆ. ಸೊ ಆನ್ಸರ್ we get is 0.21. Here the mole fraction of what? Mole fraction of dioxygen. Sorry, I just write it above only. ಇಲ್ಲಿ ಸ್ವಲ್ಪ ಮ್ಯಾಲ್ ಬರೀತೀನಿ. ಯಾಕಂತಂದ್ರೆ ಇಲ್ಲಿ ಕೆಳಗಡೆ ನಾವು ಮತ್ತೆ H2 ವ್ಯಾಲ್ಯೂ ಬರೀಬೇಕು. ಕ್ಲಿಯರ್? ಸೊ ಏನು ಚೇಂಜಸ್ ಏನು ಮಾಡಬೇಕಲ್ಲ, ಸ್ವಲ್ಪ ಏನು ಮಾಡಿದ್ರೆ ಎಕ್ಸ್ಟ್ರಾ ಬರೆಯಬೇಕು ನಾನು. ಹೌದ್ರೆ? ಸೊ ಮೋಲ್ ಫ್ರಾಕ್ಷನ್ ಆಫ್ ಕಂಡುಹಿಡಿಯಬೇಕಾದ್ರೆ x1 is equal to ನಮ್ಮ ಈಕ್ವೇಷನ್ ಏನು ಹೇಳ್ಬೇಕು ಅಂದ್ರೆ N1 divided by N1 plus N2 ಅಂತ ಹೇಳ್ಬೇಕು. ಕ್ಲಿಯರ್? N1 plus N2 ಅಂತ ಹೇಳ್ಬೇಕ್ರಿ. ಸೊ N1 ಅಂದ್ರೆ ಎಷ್ಟು ಇಲ್ಲಿ 2.21 divided by ಎಷ್ಟು N1 ಅಂದ್ರೆ 2.21 plus N2 ಅಂದ್ರೆ 8.375.
ಸೊ ಇದು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ 2.21 divided by 10 point just ಆಗಿದ್ದು 585 ಆಗ್ತೈತಿ. So if you just simplify it, we will get the answer as 0.21 as the answer. ಇದು ಮೋಲ್ ಫ್ರಾಕ್ಷನ್ ಆಫ್ ಡೈಆಕ್ಸಿಜನ್ ಆಗ್ತದೆ. x1 is equal to 0.21 ಬರ್ತದೆ. ಹೌದಾ? ಸೊ ಹಾಗೆ x2 ಕಂಡುಹಿಡಿಯಬೇಕು. x2 ಹೆಂಗೆ ಕಂಡುಹಿಡಿತೀವಿ? x2 is equal to ಹೆಂಗೆ ಕಂಡುಹಿಡಿತೀವಿ? number of moles of second divided by total number of moles of gases. n2 divided by n1 plus n2 ಹಾಕಬೇಕು. ಇಲ್ಲಿ ಒಂದನೇದು ಕಂಡುಹಿಡಿಯೋದು ಅಂದ್ಕೊಳ್ಳಿ n1 ತಗೊಳ್ಬೇಕು, n1 plus n2 ಮಾಡಬೇಕು. ಇಲ್ಲಿ ಸೆಕೆಂಡ್ ಬೇಕಾಗಿದ್ದು n2 divided by n1 plus n2 ಮಾಡಬೇಕು. ಕ್ಲಿಯರ್? ಓಕೆ, ಏನಾಗ್ತದೆ ಬೈ n2 ಎಷ್ಟು ಮೇಲೆ 8.375 ಐತಿ divided by ಎಷ್ಟು 2.21 ಪ್ಲಸ್ ಇಲ್ಲಿ ಬರ್ದಿಲ್ಲ 8.375 ಅರ್ಥ ಆಗಿದ್ರೆ. ಸೊ ಇದಕ್ಕೆ ನೀವೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 0.79 ಆನ್ಸರ್ ಬರುತ್ತೆ. ಹೌದಾ? ಇಫ್ ಯು ಸಿಂಪ್ಲಿಫೈ ಇಟ್ ವಿಲ್ ಗೆಟ್ ದ ಆನ್ಸರ್ ಆಸ್ 0.79. ಸಿಂಪಲ್ ಸ್ಟೆಪ್ ಅದಾವ್ರಿ, ಏನು ಕಾಂಪ್ಲಿಕೇಟೆಡ್ ಇಲ್ಲ. ಇನ್ನು ಒನ್ಸ್ ವಿ ಗಾಟ್ ದ ಮೋಲ್ ಫ್ರಾಕ್ಷನ್ ನಮ್ಗೆ ಗೊತ್ತಿರುತ್ತೆ. ಇಫ್ ಯು ಜಸ್ಟ್ ಫೈಂಡ್ ದ ಮೋಲ್ ಫ್ರಾಕ್ಷನ್ ಆಸ್ ವೆಲ್ ಆಸ್ ವಿ ನೋ ದ total pressure of the mixture, we can find the partial pressure of each gases. ಅದು ಪಾರ್ಷಿಯಲ್ ಪ್ರೆಷರ್ ನಾವು ಕಂಡುಹಿಡಿಯಬಹುದು. ಹಾಗಾದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಡೈಆಕ್ಸಿಜನ್ ಏನು ಹೇಳ್ತಿಪ್ಪ ಅಲ್ಲಿ? ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಬೇಕಾಗಿದ್ರೆ ಏನು ಹೇಳ್ತಿದ್ರಿ? ಮೋಲ್ ಫ್ರಾಕ್ಷನ್ ಆಫ್ ಆಕ್ಸಿಜನ್ ಎಷ್ಟೈತಿ? ಮೋಲ್ ಫ್ರಾಕ್ಷನ್ ಆಫ್ ಡೈಆಕ್ಸಿಜನ್ ಎಷ್ಟೈತಿ? 0.21 ಐತಿ. ಹೌದಾ? ಮೋಲ್ ಫ್ರಾಕ್ಷನ್ ಆಫ್ ಆಕ್ಸಿಜನ್ ಇಸ್ 0.21 ಇಂಟು ಟೋಟಲ್ ಪ್ರೆಷರ್ ಎಷ್ಟೈತಿ ಅಂದ್ರೆ 25 ಅಂತ ಕೊಡೋದು. 25 ಬಾರ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ 25 ಬಾರ್ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ನಿಮ್ಗೆ ಎಷ್ಟು ಬರ್ತೈತಿ? x1 ಎಷ್ಟು ಬರ್ತೈತಿ? 0.21 ಮಲ್ಟಿಪ್ಲೈ ಮಾಡಿದ್ರೆ 5.25 ಬಾರ್ ಬರ್ತೈತಿ. 5.25 ಬಾರ್ ಇಟ್ ಇಸ್ ಆಫ್ ವಾಟ್ ಇಟ್ ಇಸ್ ಆಕ್ಸಿಜನ್. ಇದು ಆಕ್ಸಿಜನ್ ಪಾರ್ಷಿಯಲ್ ಪ್ರೆಷರ್. ಹೌದಾ? ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಎಷ್ಟೈತಿ ನಮಗೆ? 5.25 ಬಾರ್ ಐತಿ. ಇನ್ನು ಅದೇ ಥರ ಪಾರ್ಷಿಯಲ್ ಪ್ರೆಷರ್ ಆಫ್ ನಿಯಾನ್ ಕಂಡುಹಿಡಿಯಬೇಕಾದ್ರೆ ಮತ್ತೆ ನಿಮಗೆ ಮೋಲ್ ಫ್ರಾಕ್ಷನ್ ಆಫ್ ನಿಯಾನ್ ಇಂಟು ಟೋಟಲ್ ಪಾರ್ಷಿಯಲ್ ಪ್ರೆಷರ್ ಅಂದ್ರೆ ಪಿ ಟೋಟಲ್ ಅಂತ ಬರೀಬಹುದು. ಪಿ ಟೋಟಲ್ ಅಂತ ಬರೀಬಹುದು ರೀ. ಸೊ ಎಷ್ಟೈತಿ ಮೋಲ್ ಫ್ರಾಕ್ಷನ್ ಆಫ್ n2 ಎಷ್ಟೈತಿ? ಹೀಲಿಯಂ ಎಷ್ಟೈತಿ ಅಂತಂದ್ರೆ ಸಾರಿ ನಿಯಾನ್ ಎಷ್ಟೈತಿ? 0.79 ಐತಿ. ಸೊ ಇಂಟು ಎಷ್ಟು ಅಂದ್ರೆ 25 ಬಾರ್ ಐತಿ. So if you just multiply these two, you get the answer as 19.75 bar bರ್ತೈತಿ. So you have found that the partial pressure of each gases 5.25 bar ಬರ್ತು, ಇದು 19.75 bar ಬರ್ತು. So if you just add these two, you should get the answer as 25 bar. ಇವೆರಡು ಕೂಡಿಸಿದ ನೀವು ಏನು ಬರಬೇಕ್ರಿ? 25 ಬರಬೇಕು ಆನ್ಸರ್. ಹೌದಾ? ಸೊ ನೋಡ್ರಿ ಒಂದ್ಸರಿ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನ. ಕ್ವಶನ್ ನೋಡಿ ಏನೈತಪ್ಪ ಅಂದ್ರೆ ನಿಯಾನ್ ಡೈಆಕ್ಸಿಜನ್ ಮಿಕ್ಸ್ಚರ್ ಎರಡು ಗ್ಯಾಸ್ ತಗೊಂಡಿದ್ದಾರೆ, ನಿಯಾನ್ ಮತ್ತು ಡೈಆಕ್ಸಿಜನ್. ಅದರೊಳಗೆ ಒಂದೇದು ಡೈಆಕ್ಸಿಜನ್ ಎಷ್ಟು ತಗೊಂಡಾರಪ್ಪ ಅಂದ್ರೆ 70.6 ಗ್ರಾಮ್ದಷ್ಟು ಡೈಆಕ್ಸಿಜನ್ ತಗೊಂಡಿದ್ದಾರೆ, 167.5 ಗ್ರಾಮ್ದಷ್ಟು ನಿಯಾನ್ ತಗೊಂಡಿದ್ದಾರೆ. ಹೌದ್ರಿ? ಅಂದ್ರೆ ಆಬ್ವಿಯಸ್ಲಿ ನೀವು ಗ್ರಾಮ್ಸ್ ಡಿಫ್ರೆಂಟ್ ಅದಾವಪ್ಪ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಡಿಫ್ರೆಂಟ್ ಇರ್ತಾವೆ. ಹೌದ್ರಿ? ಆಮೇಲೆ ಇವನ್ ಪ್ರೆಷರ್ ಡಿಫ್ರೆಂಟ್ ಆಗ್ತದೆ. ಯಾಕಂದ್ರೆ ಕಡಿಮೆ ಗ್ಯಾಸ್ ಇದ್ರೆ ಕಡಿಮೆ ಪ್ರೆಷರ್ ಇರೋದು, ಜಾಸ್ತಿ ಗ್ಯಾಸ್ ಇದ್ರೆ ಜಾಸ್ತಿ ಪ್ರೆಷರ್ ಇರೋದು. ಹೌದಾ? ಇಷ್ಟು ಕಾಮನ್ ನಮ್ಗೆ ಗೊತ್ತಿರಬೇಕು. ನಿಯಾನ್ ಇಫ್ ದ ಪ್ರೆಷರ್ ಆಫ್ ದ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಇನ್ ದ ಸಿಲಿಂಡರ್ ಇಸ್ 25 ಬಾರ್. ಎರಡು ಕೂಡಿಸಿ ಸಿಲಿಂಡರ್ ಹಾಕಿದಾರು, ಟೋಟಲ್ ಪ್ರೆಷರ್ ಹೇಳ್ತಾರೆ ಎಷ್ಟು ಅಂದ್ರೆ 25 ಬಾರ್ ಐತಿ ಅಂತ ಹೇಳ್ತಾರೆ. ಇನ್ನು ವಾಟ್ ಈಸ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಡೈಆಕ್ಸಿಜನ್ ಆ್ಯಂಡ್ ನಿಯಾನ್ ಇನ್ ದ ಮಿಕ್ಸರ್? ಹಾಗಾದ್ರೆ ಎರಡರದ್ದು ಪಾರ್ಷಿಯಲ್ ಪ್ರೆಷರ್ ಎಷ್ಟೆಷ್ಟು ಐತಿ ಆ ಮಿಕ್ಸರ್ ಒಳಗೆ ಅಂತ ಕೇಳ್ತಾರೆ. ಹೌದಾ? ಸೊ ನಮಗೆ ಆಸ್ ಪರ್ ದ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರಾಕ್ಷನ್ ನಮಗೆ ಹೇಳಿದಾಗ ಏನು ಹೇಳ್ತಾರವ, ನಮಗೇನಪ್ಪ ಅಂದ್ರೆ ಆ ಗ್ಯಾಸ್ ಮೋಲ್ ಫ್ರಾಕ್ಷನ್ ಗೊತ್ತಿತ್ತಪ್ಪ ಅಂದ್ರೆ. ಹೌದಾ? ಸೊ ಏನು ಎರಡು ಗ್ಯಾಸ್ ತೊಗೊಂಡಿದ್ದೀವಿ ನಾವು, ಒಂದು ಸಿಲಿಂಡರ್ ಒಳಗೆ ಎರಡು ಗ್ಯಾಸ್ ಅದಾವ ಅಂದ್ರೆ ಆ ಪ್ರತಿಯೊಂದು ಗ್ಯಾಸ್ ನಮಗೆ ಮೋಲ್ ಫ್ರಾಕ್ಷನ್ ಗೊತ್ತಿತ್ತು, ಆಮೇಲೆ ಅದ್ರ ಟೋಟಲ್ ಪ್ರೆಷರ್ ಗೊತ್ತಿತ್ತಪ್ಪ ಅಂದ್ರೆ ನಾವು ಏನು ಮಾಡ್ಬೋದು ರೀ, ಆ ಪ್ರತಿಯೊಂದು ಗ್ಯಾಸ್ ಎಷ್ಟು ಪ್ರೆಷರ್ ಅಪ್ಲೈ ಮಾಡೋದೈತಿ, ಒಂದೊಂದು ಗ್ಯಾಸ್ ಎಷ್ಟು ಪ್ರೆಷರ್ ಇರೋ ನಾವು ಕಂಡುಹಿಡಿಬೋದು ಅಂತ ಹೇಳ್ತಾನೆ. ಸೊ ಅದಕ್ಕೆ ನಾವೇನು ಮಾಡ್ಬೇಕು, ಈಗ ಕ್ವಶನ್ ನಮಗೆ ಏನು ಕೊಟ್ಟಾರ್ರಿ, ಆ ಎರಡು ಗ್ಯಾಸ್ ಏನು ಕೊಟ್ಟಿದ್ದಾರೆ, ಟೋಟಲ್ ಪ್ರೆಷರ್ ಕೊಟ್ಟಿದ್ದಾರೆ. ಸೊ ನಮಗೇನು ಗೊತ್ತಬೇಕೀಗ,
ನಮಗೆ ಮೋಲ್ ಫ್ರಾಕ್ಷನ್ ಗೊತ್ತಬೇಕು. ಮೋಲ್ ಫ್ರಾಕ್ಷನ್ ನಾವು ಏನು ಕರಿತೀವಿ, x1 ಅಂತ ಕರಿತೀವಿ, ಹೌದಾ? ಸೊ x1 and x2 ಆರ್ ದ ಮೋಲ್ ಫ್ರಾಕ್ಷನ್ಸ್ ಆಫ್ ದ ಡೈಆಕ್ಸಿಜನ್ ಆ್ಯಂಡ್ ನಿಯಾನ್. ಆ x1 ಮತ್ತು x2 ನಾವು ಕಂಡುಹಿಡಿಬೇಕು. ಆ x1 ಮತ್ತು x2 ಕಂಡುಹಿಡಿಬೇಕಾದ್ರೆ ನಮ್ಗೆ ಏನು ಗೊತ್ತಿರಬೇಕು ರೀ, n1 ಮತ್ತು n2 ವ್ಯಾಲ್ಯೂ ಗೊತ್ತಿರಬೇಕು, ಹೌದಾ? ನಂಬರ್ ಆಫ್ ಮೋಲ್ಸ್ ನಮ್ಗೆ ಗೊತ್ತಿರಬೇಕು. ನಮಗೆ ಕೊಟ್ಟಿದೆ ಏನು, ನಮ್ಮ ಗ್ರಾಮ್ಸ್ ಕೊಟ್ಟಿದ ಅಂದ್ರೆ ಅದನ್ನ ನಾವು ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿಬೇಕು. ಆ ನಂಬರ್ ಆಫ್ ಮೋಲ್ಸ್ ನಾವು ಕಂಡುಹಿಡಿಬೇಕಾದ್ರೆ ನಮ್ಮ ಈಕ್ವೇಷನ್ ಹೇಳ್ತೀವಿ ಏನಪ್ಪ ಅಂದ್ರೆ, ಎಷ್ಟು ಮಾಸ್ ಇರೋದು ಅಷ್ಟು ಮಾಸ ಡಿವೈಡೆಡ್ ಬೈ ಅದ್ರದ್ದು ಮೊಲಾರ್ ಮಾಸ್, ಹೌದಾ? ಯಾವುದೋ ಸಬ್ಸ್ಟೆನ್ಸ್ ಕೊಟ್ಟಿದ್ದಾನಪ್ಪ ಅಂದ್ರೆ ಅದ್ರದ್ದು ಮಾಸ್ ಎಷ್ಟು ಕೊಟ್ಟಿದೆ ಅಷ್ಟು ಡಿವೈಡೆಡ್ ಬೈ ಅದ್ರ ಮೊಲಾರ್ ಮಾಸ್ ಎಲ್ಲ ಮಾಡಿದ್ರೆ ನಮ್ಗೆ ಏನು ಸಿಗ್ತೈತಿ, ಹೌ ಮೆನಿ ನಂಬರ್ ಆಫ್ ಮೋಲ್ಸ್ ಆಫ್ ಸಬ್ಸ್ಟೆನ್ಸ್ ಇಸ್ ಪ್ರೆಸೆಂಟ್. ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ ಅಂತ ಕಂಡುಹಿಡಿತೀವಿ ನಾವು. ಅದಕ್ಕೆ ಏನು ಮಾಡ್ತೀವಿ, ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ನಂಬರ್ ಆಫ್ ಮೋಲ್ಸ್ ಆಫ್ ಡೈಆಕ್ಸಿಜನ್, n1 ಅನ್ನು ನಾವು ಕಂಡುಹಿಡಿಬೇಕು. ಅರ್ಥ ಆಗೈತ್ರಿ? ಸೊ n1 ನಾವು ಯಾಕೆ ಕಂಡುಹಿಡಿತೀವಪ್ಪ ಅಂದ್ರೆ ಇಷ್ಟೆಲ್ಲ ಸಲುವಾಗಿ. ನಮಗೆ ಬೇಕಾಗಿತ್ತು x1 ರೀ. x1 ನಮಗೆ ಬೇಕಾಗಿತ್ತು ಅಂದ್ರೆ n1 ಬೇಕು. n1 ನಮಗೆ ಬೇಕಾಗಿತ್ತಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಡೂ ದಿಸ್ ಒನ್, m by m ಮಾಡಬೇಕು. ಸೊ ಡೈಆಕ್ಸಿಜನ್ ಎಷ್ಟು ಕೊಡ್ತಾನೆ ರೀ, n1 ಎಷ್ಟು, n1 ಆಫ್ ಡೈಆಕ್ಸಿಜನ್ ಏನು ಮಾಡ್ತಿದ್ವಿ, ಮಾಸ್ ಕೊಡ್ತಾರೆ, ಎಷ್ಟು ಕೊಡ್ತಾರೆ, 70.6 ಗ್ರಾಮ್ ಕೊಡ್ತಾರೆ, ಡಿವೈಡೆಡ್ ಬೈ ಮೋಲಾರ್ ಮಾಸ್ ಎಷ್ಟು ಐತಿ ಅಂದ್ರೆ 32 ಗ್ರಾಮ್ಸ್ ಪರ್ ಮೋಲ್. ಹೌದ್ರಿ? ಇವೆರಡು ನಾವು ಡಿವೈಡ್ ಮಾಡಿದಾಗ ನಮ್ಗೆ ಏನು ಸಿಗ್ತದೆ, n1 ಸಿಗ್ತದೆ. n1 ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಡೈಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಸಿಲಿಂಡರ್. ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಪ್ರೆಸೆಂಟ್ ಐತಿ, ಆ ಗ್ರಾಮ್ ಇದ್ದು ಏನು ಮಾಡಿದ್ವಿ, ನಂಬರ್ ಆಫ್ ಮೋಲ್ಸ್ ಕನ್ವರ್ಟ್ ಮಾಡಿದ್ವಿ ನೋಡ್ರಿ ನಾವು, ಹೌದಾ? ಗ್ಯಾಸ್ ಕೊಟ್ಟದನ್ನ ಗ್ರಾಮ್ದಾಗ ಕೊಟ್ಟದನ್ನ ಏನು ಮಾಡಿದ್ವಿ, ನಂಬರ್ ಆಫ್ ಮೋಲ್ಸ್ ಕನ್ವರ್ಟ್ ಮಾಡಿದ್ವಿ. ಇದು n1 ಆಯ್ತು. ಇನ್ನು ಹಂಗೆ ಏನಪ್ಪ n2 ಮಾಡ್ಬೇಕು. ಮತ್ತೆ ನಂಬರ್ ಆಫ್ ಮೋಲ್ಸ್ ಆಫ್ ನಿಯಾನ್, n2 ಅಂದ್ರೆ ಏನು ಮಾಡ್ತೀವಿ, ಅಗೇನ್ ಮಾಸ್ ಎಷ್ಟು ಕೊಟ್ಟಿದಾನ, 167.5 ಗ್ರಾಮ್ ಕೊಟ್ಟಿದ್ದಾನೆ. ಇನ್ನು ಮಾಲಿಕ್ಯುಲರ್ ಮಾಸ್ ಎಷ್ಟಿತ್ತು ಅಂದ್ರೆ 20. ಸೊ ಡಿವೈಡ್ ಬೈ 20 ಮಾಡಬೇಕು. ಅವಾಗ ಏನು ಮಾಡ್ತಾರೆ, n2 8.375 ಮೋಲ್ ಬರ್ತದೆ, ನಂಬರ್ ಆಫ್ ಮೋಲ್ಸ್. ಒಮ್ಮೆ ನಮಗೆ n1 ಮತ್ತು n2 ನಮಗೆ ಸಿಕ್ಕಪ್ಪ ಅಂದ್ರೆ ನಾವು x1 ಕಂಡುಹಿಡಿಬೋದು. x1 ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀವಿ ರೀ, ಯಾವುದ್ರದ್ದು ಬೇಕಾದ ಡಿವೈಡ್ ಬೈ ಟೋಟಲ್ ಮಾಡಬೇಕು ನಾವು. ಅಂದ್ರೆ ಏನು ಬೇಕಾಗಿತ್ತು ನಮ್ಗೆ, ಮೋಲ್ ಫ್ರಾಕ್ಷನ್ ಆಫ್ ಡೈಆಕ್ಸಿಜನ್ ಬೇಕಾಗಿತ್ತು. ಅಂದ್ರೆ ಏನು ಮಾಡ್ತೀರಿ, n1 ಡಿವೈಡ್ ಬೈ n1 ಪ್ಲಸ್ n2 ಮಾಡ್ತೀವಿ, ಹೌದಾ? n1 ಡಿವೈಡ್ ಬೈ n1 ಪ್ಲಸ್ n2 ಮಾಡ್ತೀವಿ. n1 ಅಂದ್ರೆ 2.21 ಮೋಲ್ ಐತಿ, ಡಿವೈಡ್ ಬೈ ಎಷ್ಟೈತಿ ಅಂದ್ರೆ n1 ಅಂದ್ರೆ 2.21 ಪ್ಲಸ್ n2 ಅಂದ್ರೆ 8.375. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರ್ತದೆ ನಿಮ್ಗೆ, 0.21 ಬರ್ತದೆ. 0.21 ಇದೇನು ಬರ್ತದೆ ನಮ್ಗೆ, x1 ಕಂಡುಹಿಡಿದ್ವಿ ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ವಾಟ್ ಇಟ್ ಇಸ್ ಆಕ್ಸಿಜನ್ ಕಂಡುಹಿಡಿದ್ವಿ, ಮೋಲ್ ಫ್ರಾಕ್ಷನ್ ಆಫ್ ಡೈಆಕ್ಸಿಜನ್ ಕಂಡುಹಿಡಿದ್ವಿ. ಸೊ ಇದು ಒಂದು ನಾವು ಕಂಡುಹಿಡಿದ್ರೆ ಇನ್ನೂ ನಾವು ಏನು ಮಾಡ್ಬೋದಪ್ಪ ಅಂದ್ರೆ, ಇನ್ನೂ ಈಸಿಯಾಗಿ ನಾವು ಮಾಡ್ಬೇಕಾದ್ರೆ ಇನ್ನೊಂದು ಮೆಥಡ್ ಐತೆ. ಅಂದ್ರೆ ಏನ್ರಿ, ಮೋಲ್ ಫ್ರಾಕ್ಷನ್ ಆಫ್ ಆಲ್ ದ ಗ್ಯಾಸಸ್ ಶುಡ್ ಬಿ 1. ಹೌದ್ರಿ? ಮೋಲ್ ಫ್ರಾಕ್ಷನ್ 1 ಅಂತ ತಗೊಂಡಿದ್ರೆ ಅಂದ್ರೆ 1 ಅಂತ ತಿಳ್ಕೊಂಡಿದ್ರಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ 2 ಗ್ಯಾಸ್ ಅದಾವೆ. 2 ಗ್ಯಾಸ್ ನಾವು x1 ಕೆಳಗಡೆ ಬಿಡಿಸ್ತಾನೆ, x1 ಪ್ಲಸ್ x2 ಇಸ್ ಈಕ್ವಲ್ ಟು 1 ಅಂತ ತಗೊಂಡಿದ್ರಪ್ಪ ಅಂದ್ರೆ, ಹೌದ್ರಿ? ಈಚ್ ಮೋಲ್ ಫ್ರಾಕ್ಷನ್ ಶುಡ್ ಬಿ 1 ಅಂತ ತಿಳ್ಕೊಂಡಿದ್ರೆ ಅಂದ್ರೆ x1 ಪ್ಲಸ್ x2 ಇಸ್ ಈಕ್ವಲ್ ಟು 1 ಆಯ್ತು. ಈಗ x1 1 ಬಂದೈತಪ್ಪ ಅಂದ್ರೆ x2 ಕಂಡುಹಿಡಿಬೋದಲ್ಲ. ಹೆಂಗೆ ಕಂಡುಹಿಡಿತೀರಿ, x2 ಈಕ್ವಲ್ ಟು ಮ್ಯಾಥಮೆಟಿಕಲ್ ಹೆಂಗೆ ಕಂಡುಹಿಡಿತೀರಿ, 1 ಮೈನಸ್ x1 ಅಂತ ಕಂಡುಹಿಡಿತೀರಿ, 1 ಮೈನಸ್ x1. ಕ್ಲಿಯರ್? ಸೊ 1 ಮೈನಸ್ x1 ಏನಾಗಿದೆ, 1 ಮೈನಸ್ ಎಷ್ಟು ಬಂದಿದೆ, x1 0.21 ಬಂದೈತಿ, 0.21 ಬಂದೈತಿ. ಇದನ್ನು ನೀವು ಮಾಡಿದ್ರೆ ನಿಮ್ಗೆ ಎಷ್ಟು ಬರಬೇಕು ಆನ್ಸರ್ ಅಂತಂದ್ರೆ 0.79 ಬರ್ತೈತಿ. ಇದು ಹಿಂಗೂ ನೀವು ಮಾಡಬೇಕು, ಹೌದಾ? if the mole fraction should be 1, if the mole fraction of the equation or if the mole fraction of gases are 1, then x2 is equal to ಏನು ಮಾಡ್ಬೋದು ನಾವು, x2 is equal to 1 minus x1 ಮಾಡಿದ್ರೆ ಮತ್ತೆ ಏನು ಬರ್ತದೆ ನಾವು, x2 ವ್ಯಾಲ್ಯೂ ಬರ್ತೈತಿ. ಹಿಂಗೂ ಮಾಡ್ಬೋದು. ಇದು ಅನದರ್ ಮೆಥಡ್. ಕ್ಲಿಯರ್? ದಿಸ್ ಇಸ್ ಅನದರ್ ಮೆಥಡ್ ಟು ಫೈಂಡ್ ಔಟ್ ದ ಮೋಲ್ ಫ್ರಾಕ್ಷನ್ ಆಫ್ x2. ಎರಡನೇದಷ್ಟ ಮತ್ತು ಒಂದನೇದು ಹಿಂಗೆ ಮಾಡಬೇಕು. ಎರಡನೇದು ಮಾತ್ರ ಹೆಂಗೆ ಅಂದ್ರೆ ಹಿಂಗೆ ಕಂಡುಹಿಡ್ಬೋದು, 1 minus x1 ಮಾಡಿದಾಗ ನಮ್ಗೆ ಸಿಗ್ತದೆ. Clear? So 0.79 ಬಂತು. Now once we got x1 and x2, we can find out the partial pressure of each gas. Partial pressure na ಕಂಡುಹಿಡಬಹುದು. So first ನೇ ಕಂಡುಹಿಡಿದ್ರಪ್ಪ ಅಂದ್ರೆ mole fraction of first gas into total pressure. ಎಷ್ಟೈತಿ mole fraction? 0.21 ಬಂದೈತಿ into total pressure ಕೊಟ್ಟ ನಾವು ಈಗ 25 ಬಾರ್ ಅಂತ into 25 ಬಾರ್ ಮಾಡಿದ್ರೆ 5.25 ಬಾರ್ ಬಂತು. ಇನ್ನು ಅದರ partial pressure of neon ಮಾಡಬೇಕಾದ್ರೆ
ಅಗೇನ್ ಮೋಲ್ ಫ್ರಾಕ್ಷನ್ ಆಫ್ ನಿಯಾನ್ ಮೋಲ್ ಫ್ರಾಕ್ಷನ್ ಎಷ್ಟೈತಿ 0.79 ಐತೆ ಇಂಟು ಟೋಟಲ್ ಪ್ರೆಷರ್ ಎಷ್ಟೈತಿ 25 ಬಾರ್ ಐತಿ ಸೊ ಎಷ್ಟು ಬಂತು 19.75 ಬಾರ್ ಬಂತು ಇನ್ನು ಇವೆರಡು ಕೂಡಿಸಿದ್ರೆ ಮತ್ತೆ ಏನು ಬರ್ತದೆ ನಮಗೆ 25 ಬಾರ್ ನ ಬರ್ತದೆ ಆನ್ಸರ್ ಸೊ ದಟ್ ವಾಟ್ ವಿ ಹ್ಯಾವ್ ಡನ್ ಇಟ್ ಇಸ್ ರೈಟ್ ಒನ್ ಅಂತ ಅನಿಸ್ತದೆ ಕ್ಲಿಯರ್ ಸಿಂಪಲ್ ಐತಿ ಸೊ ಪ್ರಾಬ್ಲಮ್ ನೀವು ನೋಡಕ್ಕೆ ಸ್ವಲ್ಪ ಹೆವಿ ಅನಿಸ್ಬೋದು ಬಟ್ ಏನಾದ್ರೆ ಸಿಸ್ಟಮ್ಯಾಟಿಕ್ ಆಗಿ ನಮ್ಗೆ ಏನು ಏನು ಕಂಡುಹಿಡಬೇಕಾಗೈತಿ ಅಂತ ನಮ್ಗೆ ಗೊತ್ತಾಯ್ತು ಅಂದ್ರೆ ಅದನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸೊ ಸಿಂಪಲ್ ಸ್ಟೆಪ್ಸ್ ಅದಾವ ಕ್ಲಿಯರ್ ಐ ಹೋಪ್ ಇಟ್ ಇಸ್ ಕ್ಲಿಯರ್ ಜಸ್ಟ್ ಗೋ ಥ್ರೂ ಒನ್ಸ್ ಆರ್ ಟ್ವೈಸ್ ಆರ್ ಥ್ರೈಸ್ ಕ್ಲಿಯರ್ ಸೊ ಒಂದು ಬಿಟ್ಟು 2 ಸಲ ಬಿಟ್ಟು 3 ಸಲ ಬಿಟ್ಟು ಮತ್ತೊಂದು 4 ಸರ್ತಿ ನೋಡ್ರಿ ಪದೇ ಪದೇ ಅವಾಗ ನಿಮ್ಗೆ ಏನಪ್ಪ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗ್ತದೆ ಸೊ ಅಂಥದ್ದೇನು ನಿಮ್ಗೆ ಕಾಂಪ್ಲಿಕೇಟೆಡ್ ಆಗಿರುವಂಥ ಕಾನ್ಸೆಪ್ಟ್ ಇಲ್ಲ ಭಾಳ ಈಸಿ ಐತಿ ಸ್ವಲ್ಪ ನೋಡೋಕೆ ಸ್ವಲ್ಪ ಏನಪ್ಪ ನಿಮ್ಗೆ ಸ್ವಲ್ಪ ಮೊದಲಿಗೆ ನೋಡೋ ಕೂಡಲೇ ಸ್ವಲ್ಪ ಹೆವಿ ಅನ್ನಿಸ್ತದೆ ಅಷ್ಟೇ ಸಿಂಪಲ್ ಐತಿ ಓಕೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್